ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದ್ರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರೀ ಹಂಗಿದ್ರ ಇನ್ನು ತಡ ಮಾಡೋದ್ ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡ್ ಬರೋಣ. ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀ ಶ್ರೀರಂಗ ಜೋಶಿ, ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದ ಮಿತ್ರ, ಆತ್ಮಸಖ ಹಾಗೂ ನಾನು ನಿಮ್ಮೆಲ್ಲರ ಮಗ. ಇದು ನಮ್ಮೂರ ಬಾನುಲಿ, ಜಗದ ಜಗುಲಿ, ನಮ್ಮ ಧ್ವನಿ, ನಿಮ್ಮ ಧ್ವನಿ, ನಿಮ್ಮೆಲ್ಲರ ಮೆಚ್ಚಿನ ಧ್ವನಿ, ನಮ್ಮೂರ ಬಾನುಲಿ 90.8 FM ಸಮುದಾಯ ರೇಡಿಯೋ ಕೇಂದ್ರ. ಕೇಳುಗರೆ, ಇಂದಿನ ಈ ಸಂದರ್ಶನದಲ್ಲಿ ರಾರಾಜಿಸುವಂತ ಕನ್ನಡದ ಕುವರ, ಕನ್ನಡದ ಕಂದ, ನಮ್ಮ ಕರುನಾಡಿನ ಮನೆಯ ಮಗನಾದ ಶ್ರೀ ಮಹದೇವ್ ಮರ್ಯಪ್ಪ ತಳವಾರ್ ಅವರು ಬಂದಾರ. ರಾಜ್ಯಾಧ್ಯಕ್ಷರು, ಕಿತ್ತೂರು ಕರ್ನಾಟಕ ಸೇನೆ, 2ನೇ ರಾಜಧಾನಿ ಬೆಳಗಾವಿ. ಇವರು ಬಂದ್ ಕೂತಾರ. ಇವರು ಪ್ರಜ್ಞಾವಂತ, ಧೀಮಂತ, ಸತ್ಯಧರ್ಮ ಸಾಮ್ರಾಜ್ಞಿ, ಅಚ್ಚ ಕನ್ನಡಿಗರು ಹೌದು. ಕೇಳುವರೆ, ನಮ್ಮ ನಾಡು, ನುಡಿ, ಕಲೆ, ಸಾಹಿತ್ಯ, ಸಂಗೀತ, ವೈದ್ಯಕೀಯ, ನ್ಯಾಯವಾದಿ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಮಹನೀಯರನ್ನು, ಮಹಿಳೆಯರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಕೇಳುಗರೆ, ವಾಡಿಕೆಯಂತೆ ಒಂದು ಸುಂದರ ಗೀತೆ ನಮ್ಮ ರಾಷ್ಟ್ರಕವಿ ರಸಋಷಿಯವರ, ಕುವೆಂಪು ಅವರ ಭಾರತ ಜನನೀಯ ತನುಜಾತೆ. ಜೈ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮುಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನೀಯ ತನುಜಾತೆ, ಜೈ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ, ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರ ರಾಮಾನುಜ ವಿದ್ಯಾರಣ್ಯ, ಬಸವೇಶ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪುನ್ನ, ಪೊಂಪಲ ಕುಮಿಪತಿ ಜನ್ನ, ಕಬ್ಬಿಗರುದಿಸಿದ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮ ನಂದ ಕಬೀರರ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಿಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗಾ, ಕಾವೇರಿಯವರ ರಂಗ, ಚೈತನ್ಯ ಪರಮ ಹಂಸ ವಿವೇಕರ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರಾರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜೈ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಮಹದೇವ್ ತಳವಾರ್ ಅವರ ಹುಟ್ಟು ಅನ್ನೋದು ಮನುಷ್ಯನ ಜೀವನದೊಳಗ ಒಂದು ಸುಂದರ ಅಂದ್ರ ಸಂಭ್ರಮ ಅಂತ ಹೇಳ್ತೀವಿ ನಾವು. ಹುಟ್ಟಿನೊಳಗ ತಂದೆ ತಾಯಿ, ಬಂಧು ಬಳಗ, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಸ್ನೇಹಿತರು, ಗುರು ಹಿರಿಯರು, ಸಮಾಜದವರಿಂದ ಒಂದೊಂದು ಸಂಸ್ಕಾರವನ್ನು ನೀವು ಪಡ್ಕೋತೀರಿ. ಇವತ್ತಿನ ನಿಮ್ಮ ಈ ಬೆಳಗಾವಿಯ ಕನ್ನಡ ನೆಲದಲ್ಲಿ ಧೀಮಂತ ಶ್ರೀಮಂತ
ನಿಮ್ಮದೇ ಆದಂತಹ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಿರಿ. ಅದಕ್ಕೆಲ್ಲ ಹುಟ್ಟು, ಬಾಲ್ಯ, ತಂದೆ, ತಾಯಿ ಎಲ್ಲವನ್ನು ನಮ್ಮ ಕೇಳುಗರಿಗೆ ವಿವರವಾಗಿ ಹೇಳಿ. ಮೊದಲು ನಮ್ಮೂರ ಬಾನುಲಿ ಕೇಂದ್ರದ ಎಲ್ಲ ಕೇಳುಗರಿಗೆ ನಾನು ಮಾಡುವ ನಮಸ್ಕಾರಗಳು. ನಾನು ಮೂಲತಃ ಒಂದು ಬಡ ಕುಟುಂಬದಿಂದ ಬಂದವನು. ಹುಟ್ಟಿದ 2ನೇ 3ನೇ ವರ್ಷದಲ್ಲೇ ನನ್ನ ತಂದೆನ ಕಳ್ಕೊತೀನಿ. ನಾನು 2.5 ವರ್ಷ, ನಮ್ಮ ತಂಗಿಗೆ ಒಂದು 6 ತಿಂಗಳು. ನಮ್ಮ ತಂದೆ ಅಂದ್ರೆ ಬೇರೆಯವ್ರ ಮನೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಾಗ ಹೋಗ್ತಿದ್ರು. ಆ ಕೆಲಸ ಮಾಡಕ್ ಹೋದಾಗ ಎತ್ತಿರೋದು ನಮ್ಮ ತಂದೆ ತೀರ್ಕೊಂಡ್ ಬಿಡ್ತಾರೆ. ತಂದೆ ತೀರ್ಕೊಂಡ ತಕ್ಷಣ ನಮ್ಮ ತಾಯಿ ಅಲ್ಲಿ ಇಲ್ಲಿ ಮಾಡಿ ಕೂಲಿ ನಾಡಿ ಮಾಡಿ ಕೆಲವೊಂದು ವರ್ಷಗಳವರೆಗೆ, ನಮ್ಗೊಂದು 5-6 ವರ್ಷವರೆಗೆ ಅಲ್ಲಿ ಆಗೋವರೆಗೂ ಕೂಡ ನಾವು ಈಗ ಕರ್ನಾಟಕ ಮಹಾರಾಷ್ಟ್ರದೊಂದು ಗಡಿ ಭಾಗ ಅಂತ ಕೇಳ್ಬೋದು ನೀವು. ಗಡಿ ಅಂತಂದ್ರೆ ನಮ್ಮ ಅಚ್ಚ ಕನ್ನಡದ ಊರ ಅದು 7 ಊರು ಕೂಡಿ ಎಳ್ಳೂರು ಅಂತೇಳಿ ಹೇಳ್ತೀವಿ ನಾವು. ಆ ಊರಿನೊಳಗೆ ನಮ್ಮನ್ನೊಬ್ರು ರಾಮವ್ವ ಅಂತೇಳಿ ಅಜ್ಜಿ ಹೋದ ಸಾಕ್ತಾರೆ. ನಮ್ಗೆ ಯಾವಾಗಿನ ಅಲ್ಲಿಯೂ ನಾನು ಅದು ಮರಾಠಿ ಪ್ರಭಾವದ ಒಂದು ಗ್ರಾಮ ಆಗಿದ್ರು ಕೂಡ ನಾನು ಕನ್ನಡದ ಅಕ್ಷರಗಳು ಕಲ್ತಿದ್ದನು ಎಳ್ಳೂರು. ಇದು ಬಹಳ ನನಗೆ ಹೆಮ್ಮೆ. ಯಾಕಂತಂದ್ರೆ ಈಗೆಲ್ಲಾರು ಹೇಳ್ತಾರ ಎಳ್ಳೂರು ಅನ್ನೋದು ಅದು ಮರಾಠಿಗರ ಭದ್ರಕೋಟೆ ಅಂತೇಳಿ. ಆದ್ರೆ ಆ ಭದ್ರಕೋಟೆಯಲ್ಲೇ ಕನ್ನಡದ ಅಕ್ಷರಗಳನ್ನ ಕಲ್ತು ಬಂದಂತ ಹೆಮ್ಮೆ ನನಗೆ ಬಹಳ. ಅಲ್ಲಿಂದ 1ನೇ ತರಗತಿಯಿಂದ ನಾವು ನಮ್ಮೂರಿನ ಹೊನ್ಯಾಳ, ಬೆಳಗಾವಿ ತಾಲೂಕಿನ ಹೊನ್ಯಾಳ ಗ್ರಾಮದಲ್ಲಿ ಓದ್ತಾ ಸಾಕೊಂಡು ಮತ್ತೆ 7ನೇತೆಗೆ ನಂದು ಸ್ವಲ್ಪ ಬೇರೆ ನಮ್ಮ ಗೆಳೆಯರ ಒಂದು ಒಡತನ, ಒಂದು ಗೆಳೆತನದಾಗ ಶಾಲೆಗೆ ಹೋಗೋದನ್ನ ಬಿಡ್ತೀನಿ. ಶಾಲೆಗೆ ಹೋಗೋದ್ ಬಿಟ್ಟಾಗ ಅಲ್ಲಿ ನಮ್ಮ ತಾಯಿಯವರು ಬೆಳಗಾವಿ ತಾಲೂಕಿನ ಹೊನಗ ಅಂತ ಒಂದು ಗ್ರಾಮ ಅದ, ನಮ್ಮ ಸಂಬಂಧಿಕರು. ಆ ಸಂಬಂಧಿಕರ ಮನೆಗೆ ಅವಾಗ ಮೊದಲು ಏನೋ ಹೊಟ್ಟೆಯೊಳಗೆ ಹಾಕಾರ ಅಂತೇಳಿ ದಾರ ಕಟ್ಲಿಕ್ಕೆ ಅಲ್ಲಿ ಒಯ್ತಿದ್ರು. ಬಹಳ ಪ್ರಸಿದ್ಧಿ ಆದಂತ ಊರದು. ನಮ್ಮ ವಾಲ್ಮೀಕಿ ಸಮುದಾಯದವರು ಅದನ್ನೊಂದು ಔಷಧ ಕೊಟ್ಟು 7 ದಿನ ಪತ್ತೆ ಗಿತ್ತೆ ಮಾಡಾಕ ಹೇಳ್ತಿದ್ರು. ಆ ಊರಿಗೆ ಹೋದಾಗ ಆಮೇಲೆ ನಮ್ಮ ಮನೆಯೊಳಗೆ ನಮ್ಮ ತಾಯಿ, ನಮ್ಮ ತಂಗಿ ಇಬ್ರ ಅವರು ನಮ್ಮ ಸಂಬಂಧಿಕರು ಹೇಳ್ತಾರಲ್ಲಿ, ಇಲ್ಲ ಇವನು 1 ವಾರ ನಾವು ಇಲ್ಲೇ ಇಟ್ಕೋತೀವಿ ಅಂತ ಹೇಳಿದಾಗ, ಅಂದ್ರ ಪತ್ತೆ ಮಾಡ್ಬೇಕು, ಸಾಯಂಕಾಲ ಎಣ್ಣೆ ತಿಕ್ಕಿ ಸ್ನಾನ ಮಾಡಿಸ್ಬೇಕು, ಈ ರೀತಿಯೆಲ್ಲ ಒಂದು ರಿವಾಜ್ಗಳಿತ್ತು, ಪದ್ಧತಿಗಳು. ಆ ಪದ್ಧತಿಗಳನ್ನ ನೋಡ್ಕೊಂಡು ನಾವು ಅಲ್ಲೇ ಇರ್ತೀನಿ. ಅದು 1 ವಾರ ಆದ ತಕ್ಷಣ ಮತ್ತೆ ನಮ್ಮ ತಾಯಿ ಎಲ್ಲಿ ನಮ್ಗೆ ಕರ್ಯಾಕ್ ಬರ್ತಾರೆ. ಕರ್ಯಾಕ್ ಬಂದ ತಕ್ಷಣ ಅಲ್ಲಿ ಅವ್ರು ಹೇಳ್ತಾರೆ, ಇಲ್ಲ ಇಲ್ಲೇ ನಾವು ಸಾಲಿಗೆ ಹಚ್ತೀವಿ, ಅಷ್ಟೊಂದು ಅನ್ಯೋನ್ಯತೆಯ ಸಂಬಂಧ ಎಲ್ಲಾ ಕಡೆ ಬೆಳೆದು ಬರ್ತದೆ, ನಾವು ಇಲ್ಲೇ ಇಟ್ಕೋತೀವಿ ಅಂದಾಗ ಮತ್ತೆ ಅಲ್ಲಿಂದ ತಂದು ನಮ್ಮಲ್ಲಿ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಸಾಲಿಗೆ ಹಚ್ಚಿದ್ದೆ ನಾನು. ಅಲ್ಲಿ ಎಲ್ಲಿವರೆಗೆ ಓದಿದ್ರಿ? ಎಲ್ಲಿ? ಊರಲ್ಲಿ ನಮ್ಮದು 4ನೇವರೆಗೆ ನಮ್ಮ ಪನ್ನಿಯಾಳ ಗ್ರಾಮದ ಹಳ್ಳಿ. ಅದೇ 4ನೇವರೆಗೆ 4ನೇದಿಂದ ನಾನು ನಿರ್ಮಲ್ ನಗರ ಅನ್ನೋ ಸಾಲಿಗೆ ಅಲ್ಲಿ ಹಚ್ತೇನೆ. ಅಲ್ಲೇ ನಮ್ಮ ನಿರ್ಮಲ್ ನಗರ ಅಂತ ಮೋದಗ ಅಂತ ಹೇಳಿದ್ವಿ, ಆ ಸಾಲಿಗೆ ಹಚ್ತೀನಿ. 7ನೇ 6 ತಿಂಗಳು ಹೋಗೋದಿಲ್ಲ ನಾನು ಅಲ್ಲಿ ಸಾಲಿಗೆ. 6 ತಿಂಗಳ ಹೋಗದೇ ಇದ್ದಾಗ ಮತ್ ಹೋಗ್ತೀನಿ. ಅದ್ರ ಹಾಜರಾತಿ ಕಡಿಮೆ ಐತಿ ಅಂತೇಳಿ ಪರೀಕ್ಷೆ ಕೂರ್ಸ್ಕೊಳ್ಳೋದಲ್ಲ. ಮತ್ತು ನಾನು ಅಲ್ಲಿ ಆ ಸಾಲಿ ಬೇಡ ಅಂತೇಳಿ ಬೆಳಗಾವಿಗೆ ಹಚ್ತೇನೆ. ಪೊಲೀಸ್ ಹೆಡ್ ಕ್ವಾರ್ಟರ್ಸ್ 21 ನಂಬರ್ ಸಾಲಿ. 21 ನಂಬರ್ ಸಾಲಿಗೆ ಹಚ್ಚಿದಾಗ ಅಲ್ಲಿ ಹೋಗೋದಿಲ್ಲ ಅಂದಾಗ ನಮ್ಮ ತಾಯಿಯವರು ಹೊನಗಾಕ ಅದು ಔಷಧ ಕೊಡ್ಸಕ್ ಹೋಗ್ತಾರ. ಅಲ್ಲಿಂದ ನನ್ನ ಒಂದು ಬದುಕಿನ ದಾರಿ ಬದಲಾವಣೆ ಆಗ್ತದೆ ಹೊನಗಾದಿಂದ. ನಂತರ 6 ತಿಂಗಳ ನಂತರ ನಾನು ಅಲ್ಲಿ ಸಾಲಿಗೆ ಹೋಗ್ತೀನಿ. ಅವರು ಎಲ್ಲಾ ಟೀಚರ್ಸ್ಗಳು, ಶಿಕ್ಷಕರು ನನಗೊಂದು ಕಂಡೀಷನ್ ಆಗ್ತಾರೆ. 1 ವಾರದಾಗ 6 ತಿಂಗಳದಾಗ ಏನಾಗೈತಿ ಅದ ಅಭ್ಯಾಸ ಎಲ್ಲ ನೀ ಬರುತ್ತಂದ ನಮಗ್ ಕೊಟ್ರೆ ನಿನಗ್ ಮುಂದಿಂದ ಅವಕಾಶ ಮಾಡಿ ಕೊಡ್ತೀವಿ, ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳ್ತಾರೆ. ಆಯ್ತಂತೇಳಿ ಅದನ್ನೊಂದು ಸವಾಲಾಗಿ ಸ್ವೀಕಾರ ಮಾಡಿ ತಗೋತೀವಿ. 1 ವಾರ 1-2 ದಿವಸ ಹೆಚ್ಚು ಕಡಿಮೆ ಆಗ್ತದೆ. ಎಲ್ಲ ತೋರ್ಸಕ್ನ ಆಯ್ತು ಬರ್ಬೋದು ಅಂತ ಹೇಳ್ತಾರೆ. ಇವಾಗ ಮಾದೇವರ ಒಟ್ಟಾರೆ ಶಿಕ್ಷಣ ಎಲ್ಲಿವರೆಗೆ? ನಂದ SSLC ಮುಗಿದ ತಕ್ಷಣ ITI ಮಾಡ್ಕೋತೇನ್ರಿ, ಎಲೆಕ್ಟ್ರಿಷಿಯನ್ ವರ್ಕ್ವಿ. ನಮ್ ಸರ್ಕಾರಿ ITI ಕಾಲೇಜ್ ಮಜಗಾವಿ. ಅದಾದ ನಂತರ ಮತ್ತೆ ಡಿಪ್ಲೊಮಾಕ್ ಹಚ್ತೀನಿ. ಇಲ್ಲೇ ನಮ್ ಚೆನ್ನಮ್ಮ ಡಿಪ್ಲೊಮಾಕ್ ಹಚ್ತೀನಿ. ಅದನ್ನ ನನಗ ಪೂರ್ಣ ಮಾಡಕ್ ಆಗ್ಲಿಲ್ಲ, ಅಪೂರ್ಣ ಮಾಡ್ಲಿಲ್ಲ. ನಮ್ ತಂಗಿ ಮದುವೆ ಬರ್ತದ, ನಮ್ ತಾಯಿ ಹುಷಾರಿರೋದಿಲ್ಲ. ಅದಾದ ತಕ್ಷಣ ನನ್ನ ದುಡಿಮೆನೆ ಆರಂಭ ಆಯ್ತು. ಇವಾಗ ಕನ್ನಡ ಬನ್ನಿ ನಮ್ಮ ಸಂಗಡ ಅಂತ ನಾವೆಲ್ಲ ಅಂತೀವಿ. ಅಭಿಮಾನದ ನಿಮ್ ಜೊತೆ ನಾವು ಎಲ್ಲ ಇರ್ತೀವಿ. ಇವತ್ತು ನಾವು ಜಿಲ್ಲಾಧಿಕಾರಿಗಳ ಜೊತೆಯಲ್ಲೂ ಇರ್ತೀವಿ. ಕರ್ನಾಟಕ ಸರ್ಕಾರದ ಕನ್ನಡ ಜಾಗೃತಿ ಸಮಿತಿ ಸದಸ್ಯನಾಗಿ ನಿಮ್ ಜೊತೆಗೂ ಬರ್ತೀನಿ. ಎಲ್ಲ ಇದ್ರೆ ಈ ಕನ್ನಡ ಅಭಿಮಾನ ನಿಮಗೆ ಯಾವಾಗ ನಿಂದ ಹುಡ್ತು? ನನಗೆ ಶಾಲಾ ದಿನಗಳಿಂದ ನಾನು ಯಾವಾಗ ಇಲ್ಲಿ ಹೊನಗಾಕ್ ಹೋಗ್ತೀನಿ, ಅಲ್ಲಿ ಮರಾಠ ಮಂಡಳ ಅನ್ನೋ ಸಾಲಿಗೆನ ಹಾಕ್ತಾರ. ಹೌದು, ಪ್ರೌಢ ಶಿಕ್ಷಣ ಮರಾಠ ಮಂಡಳ. ಇಡೀ ಮರಾಠ ಮಂಡಳ ಶಿಕ್ಷಣ ಸಂಸ್ಥೆ ಒಳಗ ಕಾಕ್ತಿ ಅನ್ನೋ ಕೆತ್ತೂರು ಚೆನ್ನಮ್ಮನ ತವರೂರು. ಹೌದು, ಅಲ್ಲಿ ಮರಾಠ ಮಂಡಳ ಅನ್ನೋ ಶಾಲೆ ಇರ್ತದ. ಆ ಶಾಲೆ ಒಳಗ್ ಮಾತ್ರ ಕನ್ನಡ ಮರಾಠಿ 2 ಭಾಗಗಳು. ಹೌದು, ಅಲ್ಲಿ ಹೋದಾಗಲೂ ಕೂಡ ನನಗೆ ಅಲ್ಲಿಂದನ ಸ್ಟಾರ್ಟ್ ಆಕೈತಿ. ನಮ್ಮ ಅಲ್ಲಿ ಹೆಚ್ಚಿಗೆ ಕನ್ನಡ ಮಾತಾಡಕ್ ಕೊಡ್ತಿರ್ಲಿಲ್ಲ. ಅವರು ಶಿಕ್ಷಕರ ಜೊತೆ
ಜೊತೆ ಅಷ್ಟ ಮಾತಾಡೋದು, ಹೊರಗಡೆ ಬಂದ್ರೆ ಮರಾಠಿನ ಮಾತಾಡೋದು. ಹ್ಮ್ ಆಮೇಲೆ ಕ್ರೀಡಾ ಚಟುವಟಿಕೆಗಳ್ದಾಗೂ ಅವ್ರಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡೋದು. ನಾವು ಯಾರು ಒಬ್ರು ಬೆಸ್ಟ್ ಬಾಯ್ ಆಗ್ತಿರ್ಲಿಲ್ಲ, ಬೆಸ್ಟ್ ಗರ್ಲ್ ಆಗ್ತಿರ್ಲಿಲ್ಲ. ಹೌದು, ಅವ್ರಿಗೆ ಎಲ್ಲ ಪ್ರಧಾನ ಆಗಿ ಹೋಗ್ತಿತ್ತು. ಪ್ರಧಾನವಾಗಿ ಅವ್ರಿಗೆ ಎಲ್ಲಾ ಹೋಗ್ತಿರ್ತಾವ. ಹ್ಮ್ ಇದನ್ನ ನೋಡ್ಕೊಂಡು ಅಲ್ಲಿಂದನೇ ಸ್ಟಾರ್ಟ್ ಆಗ್ತದ. ಆಮೇಲೆ ಕೊನೆಗೆ ಒಂದ್ಸಲ ನಮ್ಮ ಸನದಿ ಅಂತೇಳಿ ಸಾಹಿತಿಗಳು, ಅವರು ಶಿಕ್ಷಕರು ಇದ್ರು, BA ಸನದಿ ಅವರು. ಹಾ, ನಂದು SSLC ಕೊನೆ ಪರೀಕ್ಷೆ ಮರಾಠ ಮಂಡಳದಾಗ ಇರ್ತೈತಿ. ಅವ್ರು ಬಂದಿರ್ತಾರ. ಅವ್ರು ಬಂದಾಗ ನನ್ ಪರೀಕ್ಷೆ ನಾವು ಪೇಪರ್ ಬರೆದು ಮುಗಿಸ್ ಕುಂತಿರ್ತೀನಿ. ಅವಾಗ ಅವ್ರದ್ದು ನಂದು ಸಂವಾದ ಚಾಲು ಆಗ್ತದೆ. ಸನದಿ ಸರ್, ಯಾವ ಊರು ಏನು ಅಂತ. ಇಲ್ಲ, ನಾನು ಹೊನಗಾದಾಗ ಶಾಲೆಯಲ್ಲಿ ಹೋಗ್ತೀನಿ, ಕಾಕ್ತಿ ಹೋಗ್ತೀನಿ. ಕಾಕ್ತಿ ಚೆನ್ನಮ್ಮ ನಾಡಿದವ್ರದ್ದು. ಅವಾಗ ನಮ್ಗೊಂದು ಹುರುಪ್ ತುಂಬ್ತಾರ. ಅಲ್ಲಿ ಚೆನ್ನಮ್ಮ ಅಲ್ಲ, ನಾನು ಮೊನ್ನೆ ಹೇಳ್ದವ ಅಂತ ಹೇಳ್ತೀನಿ. ಆದ್ರೂ ನಿನ್ಗೆ ಅಲ್ಲಿ ಒಂದು ಆ ಚೆನ್ನಮ್ಮನ ಒಂದು ಆಶೀರ್ವಾದ ಸಿಕ್ಕೈತಿ, ಒಳ್ಳೇದಾಕೈತಿ ತಗೋ, ಎಲ್ಲ ಇಷ್ಟು ಬೇಗ ನೀ ಬರ್ದಿ ಅಂತ ಒಂದು ಅವರು ಹಾರೈಸ್ತಾರ. ಅಲ್ಲಿಂದ ಅದಾದ ತಕ್ಷಣ ನಮ್ಗ ಮತ್ತೆ ನಾವು ಏನೇನೋ ಮಾಡುವಾಗ ಅಲ್ಲಿ ಕೆಲವೊಂದು ಘಟನೆಗಳು, ಪ್ರೌಢ ಶಾಲೆಯಲ್ಲಿದ್ದಾಗ ಘಟನೆಗಳು, ನಮ್ಗ ಏನೋ ಪ್ರಬಂಧ ಸ್ಪರ್ಧೆ ಆಗಿರ್ಲಿ ಅಥವಾ ಭಾಷಣ ಸ್ಪರ್ಧೆ ಆಗಿರ್ಲಿ, ಕನ್ನಡದಲ್ಲಿ ಅಷ್ಟೊಂದು ನಮ್ಗೆ ಅವಕಾಶಗಳು ಸಿಗ್ತಿರ್ಲಿಲ್ಲ. ಅವಾಗ ನಾವೆಲ್ಲ ಒಂದು ಹುಡುಗರು ಗುಂಪು ಕಟ್ಕೊಂಡು ಮಾಡ್ಕೊಂಡು ಅಲ್ಲಿ ಅನುಗೋಳ್ಕರ್ ಅಂತೇಳಿ ಒಬ್ರು ಸೂಪರ್ವೈಸರ್ ಅಂತ ಹೇಳಿದ್ರು, ಹೆಡ್ ಮಾಸ್ಟರ್ ಅಲ್ಲ, ಒಂದು ಸೂಪರ್ವೈಸರ್ ಅಂತ ಹೇಳಿ, ಅವ್ರ ವಿರುದ್ಧನೇ ನಾವು ಧರಣಿ ಕೊಡ್ತೇವೆ ಒಳ್ಳೇದಾಗ್ತದೆ ಹೈಸ್ಕೂಲ್ ಟೈಮ್ದಾಗ. ಆಮೇಲೆ ಈ ಕಾಸ್ಟ್, ಇನ್ಕಮ್, ಫೀಸ್ ತುಂಬಾಕ ಟೈಮ್ ಕೊಡ್ತಿರೋದಿಲ್ಲ. ಮರಾಠಿ ಮಕ್ಕಳಿಗೆ ಎಲ್ಲಾ ಅವಕಾಶ ಮಾಡ್ಕೊಡೋದು, ಕನ್ನಡದ ಮಕ್ಕಳಿಗೆ ಕೊಡ್ತಿರ್ಲಿಲ್ಲ. ಅವ್ರ ತಲೆಯಲ್ಲಿ ಏನ್ ವಿಚಾರ ಇತ್ತೆ, ಆಮೇಲೆ ಕನ್ನಡ ಸಾಲಿ ಬಂದ್ ಮಾಡ್ಬೇಕು ಏನೋ ಗೊತ್ತಿಲ್ಲ. ಅವನ್ನ ಇಟ್ಕೊಂಡು ಈಗ ನೀವು ಮರಾಠ ಮಂಡಳ ಅವ್ರು ಇವ್ರ ಅದಾರ, ರಾಜಶ್ರೀ ಹಲ್ಗೇಕರ್ ಅವ್ರು, ಅವ್ರ ತಂದೆ ನಾತಾಜಿರಾವ್ ಹಲ್ಗೇಕರ್ ಅಂತೇಳಿ, ನಾತಾಜಿರಾವ್ ನೇತಾಜಿರಾವ್ ಅಂತೇಳಿ, ಅವ್ರಿಗೆ ಬಂದ್ ಮನವಿ ಮಾಡ್ಕೊತೀವಿ, ನಮ್ಗೆಲ್ಲಾ ಅನುಕೂಲ ಮಾಡ್ಕೊಡ್ತಾರ ಅವರು. ಅಲ್ಲಿಂದ ಏನಿಂದ ರಾಜ್ಯೋತ್ಸವ ಭಾಗವಹಿಸೋದು, ಕನ್ನಡದ ಕಾರ್ಯಕ್ರಮ ಹಿಂಗ ಸಾಹಿತ್ಯಿಕ ಅಥವಾ ನಮ್ಮ ಸಂಗೀತ ಕಾರ್ಯಕ್ರಮಗಳಿದ್ದರೆ ಅಲ್ಲಿ ಭಾಗವಹಿಸೋದು. ಆಮೇಲೆ ರಾಜ್ಯೋತ್ಸವ ಇದ್ದಾಗ ಬೆಳಿಗ್ಗೆ ನಾವು ಬಂದು ಅಂತಂದ್ರ ಮೆರವಣಿಗೆ, ಆಗಿನ ಮೆರವಣಿಗೆ ತಮಗ್ ಗೊತ್ತದ ಸರ್, ಗೊತ್ತಲ್ಲ. 10:30 11 ಚಾಲು ಆದ್ರೆ 12ವರೆಗೆ ಮುಗಿದ್ ಬರ್ತದೆ. 12ವರೆಗೆ ಮುಗಿದ ತಕ್ಷಣ ನಾವು ಸಾಯಂಕಾಲ ನಮ್ಮ KSRTC ಬಸ್ ಸ್ಟ್ಯಾಂಡ್ ಒಳಗ ಒಂದು ರಸಮಂಜರಿ ಕಾರ್ಯಕ್ರಮ ಮಾಡ್ತಾರೆ, ಕನ್ನಡ ಕ್ರಿಯಾ ಸಮಿತಿ. ಆ ಕಾರ್ಯಕ್ರಮ ನೋಡೋ ಆಸಕ್ತಿ ನಮ್. ಅವರು ರಾಜ್ಯೋತ್ಸವದಾಗೂ ಆಗಿನಿಂದ ಈಗಿನವರೆಗೂ ಕೂಡ ಒಂದು KSRTC ಬಸ್ಗಳನ್ನ ಬಹಳ ಅಲಂಕಾರ ಮಾಡ್ಕೊಂಡ್ ಬರ್ತಾರ, ಬಹಳ ಆಕರ್ಷಣೀಯವಾಗಿರ್ತಾವ. ಅದಕ್ಕೆ ನಮ್ಮ ಮನಸ್ಸೋತು ಅಲ್ಲಿ ಆ ಕಾರ್ಯಕ್ರಮ ನೋಡೇ ಹೋಗ್ಬೇಕು ನಾವು. 12 ಗಂಟೆಗೆ ರಾಜ್ಯೋತ್ಸವ ಕಾರ್ಯಕ್ರಮ ನಮ್ಮ ಎಲ್ಲಿ GA ಹೈಸ್ಕೂಲ್ ಗ್ರೌಂಡ್ ದಾಗ ಮುಗಿತಿತ್ತು. ಮುಗಿದ ತಕ್ಷಣ 12ರಿಂದ 3 ಸಿನಿಮಾ ನೋಡೋದು, 3ರಿಂದ 6 ಸಿನಿಮಾ ನೋಡೋದು, 6 ಗಂಟೆಗೆ ಹೋಗಿ ಬಸ್ ಸ್ಟ್ಯಾಂಡ್ ಹಾಕಿ ಕುಂತು ಆ ಕಾರ್ಯಕ್ರಮ ಮುಗಿಸ್ಕೊಂಡು ಸೈಕಲ್ ತಗೊಂಡ್ ಮನೆಗೆ ಹೋಗ್ಬೇಕು. ಅಲ್ಲಿಂದ ಅಭಿಮಾನ ಬೆಳೀತು. 2005 ಏನು ವಿಜಯ ಪಾಂಡುರಂಗ ಮೋರೆಗೆ ಕರ್ನಾಟಕ ರಕ್ಷಣಾ ವೇದಿಕೆಯವರು ಬೆಂಗಳೂರಿನಲ್ಲಿ ಶಾಸಕರ ಭವನದಾಗ ಮಸಿ ಬಳಿತಾರೆ. ಆ ಮಸಿ ಬಳದಿದ್ದನ್ನ ನೋಡಿ ನಮ್ಮ ರಾಜೀವ್ ಟೋಪನ್ ಅವ್ರನ್ನ ಅಲ್ಲಿ ಅಧ್ಯಕ್ಷ ಅಂತ ಘೋಷಣೆ ಮಾಡಿದ್ದಾರೆ. ಅವ್ರು ಘೋಷಣೆ ಮಾಡಿದಾಗ ಏನಿಂದ ಅವ್ರ ಕನ್ನಡಮ್ಮ ಪತ್ರಿಕೆಯಲ್ಲೇ ಒಂದು ಜಾಹೀರಾತು ಕೊಟ್ಟಿರ್ತಾರೆ. ಅವ್ರ ಅಮ್ಮಂದೆ ಇತ್ತಲ್ಲ, ತಾಯಿ ನಡೆಸ್ತಿದ್ರು. ಇವರು ಅದನ್ನ ಜಾಹೀರಾತು ಕೊಟ್ಟಾಗ ಜಾಹೀರಾತನ್ನ ನೋಡಿ ನಾನು ಕನ್ನಡಮ್ಮ ಕಾರ್ಯಾಲಯಕ್ಕೆ ಹೋಗಿ ಸದಸ್ಯತ್ವ ಪಡ್ಕೊಂಡು ಅಲ್ಲಿಂದ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ದುಡ್ಕೊಂತ ಅಲ್ಲಿ ನಾನು ಕನ್ನಡ ಹೋರಾಟಗಳು ಸ್ಟಾರ್ಟ್, ಅಲ್ಲಿಂದ ಆರಂಭ ಆಯ್ತಿದ್ರು. ಈಗ ನೀವು ಅವಾಗೆಲ್ಲ ಈ ಹೋರಾಟಗಾರ ಮಾಡ್ತಿದ್ರಲ್ಲ, ವೈರತ್ವ ಆರಂಭ ಆಗಿತ್ತೆ ನಿಮ್ ಜೊತೆಗೆ? ಬಹಳ ಅದನ್ನ ಹೇಳ್ರಿದ್ರೆ ಅಂದ್ರೆ ಅದನ್ನ ಖಂಡನೆ ಮಾಡಿದ್ ನಮಗ ಅರ್ಥ ಆಗ್ಬೇಕಲ್ಲ ಈಗ ಅದು ಕೇಳುಗರಿಗೆ. ಬಹಳ ವೈರತ್ವ ಅಂತಂದ್ರ ನಾವು ಏನಾದ್ರೂ ಅಲ್ಲಿ ವಾಹನಗಳು ನಿಲ್ಸಿದ್ರ ಅಥವಾ ಏನಾದ್ರೂ ದಾಟಿ ಹೋಗ್ತಿದ್ರ, ಈಗೆಲ್ಲ ನಾವು ಗಲ್ಲಿಗೂ ಕನ್ನಡ ಬಾವುಟ ಹಚ್ಚೋವನ್ನು ಯಾವ್ದೇ ಭೀತಿ ಇಲ್ಲ ಹಚ್ಕೋತೀವಿ. ಹೌದು. ಆದ್ರೆ ಅವಾಗ ಒಂದು ಬಾವುಟ ಹಚ್ಚಿದ್ರು ಕೂಡ ನಮ್ಗ ಹಚ್ಚಕ್ ಕೊಡ್ತಿದ್ದಿಲ್ಲ. ಆ ಅಂತ ಒಂದು ಕಾಲದೊಳಗ ನಾವು ಮಾಡ್ಬೇಕಾಯ್ತು ಅಂತಂದ್ರ ಒಂದು ಅವಾಗ ನಿಂಬಾಳ್ಕರ್ ಅಂತ ಹೇಳಿದ್ರು. ಹೌದು, ನಿಂಬಾಳ್ಕರ್ SP ಅವರಿದ್ರು. ಗಣಪತಿ ಗಲ್ಲಿಗೆ ರೋಡ್ ಮಾಡ್ತಾ ಇದ್ರು, ಅದು ಮಾಸ್ಟರ್ ಪ್ಲಾನ್ ಮಾಡಿ ರಸ್ತೆ ಮಾಡ್ತಾ ಇದ್ರು. ಒಂದು ನಾವು ರ್ಯಾಲಿ ಮಾಡಿದ್ವಿ 2006 ಇರ್ಬೋದು. ಅದು ರ್ಯಾಲಿ ಮಾಡಿದಾಗ ಅಲ್ಲಿ ಹೋಗ್ಬೇಕಾಯ್ತು ಅಂತಂದ್ರ ನಮ್ಮ ರ್ಯಾಲಿ ಹೋಗಾಕ್ ಕೊಡ್ಲಿಲ್ಲ ಅವ್ರು. ಗಣಪತಿ ಗಲ್ಲಿ ಒಳಗಿಂದ ರ್ಯಾಲಿ ಆಗ್ತಾ ಇರ್ತಾರೆ ಅಂತ ನಮ್ಮ ಹುಡುಗರು ಸಿಕ್ಕಾಪಟ್ಟಿ ರೊಚ್ಚಿಗೆದ್ ಬಿಟ್ಟಿದ್ರು. ಅಲ್ಲಿ ಕಡಿ ಇಟ್ಟಿರ್ತಾರ
ಜಲ್ಲಿ ಕಲ್, ಆ ಕಲ್ಗಳು ತಗೊಂಡು ನೀವು ಹೊಡ್ಕೊಂತ ಹೋಗಿದ್ರ ನಮ್ಮ ಬೋಗಾರ್ವಿಸ್ ಧರ್ಮವೀರ ಸಂಭಾಜಿ ವೃತ್ತದವರೆಗೆ ಇವತ್ತಿಗೂ ಕೆಲವೊಂದು ಬಿಲ್ಡಿಂಗ್ ಗಳು ನಾವು ನೋಡಿದೇವಲ್ಲ, ಕಟ್ಟಡಗಳು ಗ್ಲಾಸ್ ಎಲ್ಲ ಹೊಡೆದ ಅಷ್ಟು ಅತಿರೇಕಕ್ಕೆ ಅಂದ್ರೆ ಅಷ್ಟು ನಮಗ ಆಕ್ರೋಶ ಬಂದಿತ್ತು. ಅಲ್ಲಿಂದ ಸ್ಟಾರ್ಟ್ ಆಗ್ತದ. 2007ರಾಗ ಸುರೇಶ್ ಅಂಗಡಿ ಅವರು APMCಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಮರಾಠಿಗರನ್ನ ನಾಮನಿರ್ದೇಶಕರನ್ನಾಗಿ ಆಯ್ಕೆ ಮಾಡ್ತಾರೆ. ಅದನ್ನ ನಾವು ವಿರೋಧ ಮಾಡ್ತೀವಿ. ವಿರೋಧ ಮಾಡಿದ ತಕ್ಷಣ ಬೆಂಗಳೂರಿಂದ ನಾರಾಯಣಗೌಡ್ರದ್ದು ಒಂದು ಫೋನ್ ಬರ್ತದ, ಏನಿಲ್ಲ ನೀವು ಅದು ಏನಾದ್ರೂ ಆಗ್ಲಿ ಯಾರು ಮರಾಠಿಗರಲ್ಲಿ ಆಯ್ಕೆ ಆಗ್ಕೂಡುದು ಆಗ್ಬಾರ್ದು. ತಕ್ಷಣ ಇಂದಿಂದ ನನಗ ರಾಜೀವ್ ಟೋಪನ್ ಅವ್ರ ನಿರ್ದೇಶನ ಕೊಡ್ತಾರೆ. ಗೌಡ್ರ ಹಿಂಗ್ ಹೇಳಿದಾರು, ನೀವ್ ಏನ್ ಮಾಡ್ತೀರಿ ನೋಡ್ರಿ. ನಾ ಒಂದ್ 5-6 ಜನ ತಂಡ ಕಟ್ಕೋತೀನಿ. ತಂಡ ಕಟ್ಕೊಂಡು ಹೋಗಿ ಸುರೇಶ್ ಅಂಗಡಿ ಅವ್ರ ಮನೆಗೆ ಹೋಗಿ ಅಲ್ಲಿ ಕಲ್ಲೆಸೆದು ಮಸಿ ಬೆಳೆದು ಬರ್ತೀವಿ. 2007 ಜುಲೈದಾಗ ಜೈಲಿಗೆ ಹೋಗಿ ಬರ್ತೇವೆ. ಅದಕ್ಕಿಂತ ಮುಂಚೆ 2006ರಾಗ ಬೆಳಗಾವಿಯಲ್ಲಿ ಸುವರ್ಣಸೌಧ ಆಗಬೇಕು, ಅಧಿವೇಶನ ನಡಿಬೇಕು, ITBT ಪಾರ್ಕ್ ಗಳು ಆಗಬೇಕು, ಜವಳಿ ಪಾರ್ಕ್ ಬರಬೇಕು. ಈ ಚೆನ್ನಮ್ಮ ಯೂನಿವರ್ಸಿಟಿ ಅವು ಸ್ವತಂತ್ರ ಇರ್ಲಿಲ್ಲ, ಅದು ಇದ್ದಿದ್ದಿಲ್ಲ ಅವಾಗ. ವಿಶ್ವವಿದ್ಯಾಲಯಕ್ಕೆ ಪೂರ್ಣವಾದಂತ ಇದು ಪೂರ್ಣ ಪ್ರಮಾಣದ ಅದು ವಿಶ್ವವಿದ್ಯಾಲಯ ಅಂಡರ್ಟೇಕನ್ ಅಂತೀವಿ. ಅದ್ರ ಕೆಳಗೆ ಕೆಲಸ ಧಾರವಾಡದ ವಿಶ್ವವಿದ್ಯಾಲಯದ ಒಂದು ಭಾಗ ಆಗಿತ್ತು. ಅದನ್ನ ಮಾಡ್ಬೇಕಂತೇಳಿ ಉಪವಾಸ ಸತ್ಯಾಗ್ರಹ ಕೂಡ್ತೀವಿ. ಈಗ ನಮ್ಮ ಪ್ರಾದೇಶಿಕ ಆಯುಕ್ತರ ಕಚೇರಿ ಏನು ನಂದಿನಿ ಪಾರ್ಲರ್ ಐತಿ, ನಾವು ನೋಡ್ತೀವಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಾಗ, ಅಲ್ಲಿ ಕೂಡ್ತೀವಿ. ಆಗಿನ ಮುಖ್ಯಮಂತ್ರಿಗಳಾದಂತ ಕುಮಾರಸ್ವಾಮಿ ಅವರು ಮತ್ತು ಉಪಮುಖ್ಯಮಂತ್ರಿಗಳಾದಂತ ಯಡಿಯೂರಪ್ಪನವ್ರು ಬಂದು ನಾವು 6 ಜನ, ನಾನು ಕಸ್ತೂರಿಬಾವಿ, ನಮ್ಮ ಅರ್ಜುನ್ ಹಂಪಿಹೊಳಿ ಅವರು, ಆಮೇಲೆ ಶಾಂತಿನಾಥ್ ಗುಡ್ವಿ ಅಂತ ಹೇಳಿ ಒಂದು 6 ಜನ ನಾವು ಉಪವಾಸ ಕುಂತಾಗ ಅಲ್ಲಿ ನಮಗ್ ಬಂದು ಒಂದು ತಂಪು ಪಾನೀಯ ಕೂಡಿಸಿ ನಮ್ಮೆಲ್ಲ ಅದ ವರ್ಷನ ಬೆಳಗಾವಿ ಒಳಗ ಅಧಿವೇಶನ ಘೋಷಣೆ ಮಾಡ್ತಾರ. ಯಶಸ್ವಿ ಆಗ್ತೈತಿ. ನಂತರ 2011ರಾಗ ಸುವರ್ಣಸೌಧ ಉದ್ಘಾಟನೆ ಆಕೈತಿ. ನಮ್ಮ ಹೋರಾಟಕ್ಕ ಸಿಕ್ಕ ಪ್ರತಿಫಲ ಅಂತೇಳಿ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊತೀವಿ. ಇವಾಗ ನೀವು ಜೈಲಿಗಂತೂ ಹೋದ್ರಲ್ಲ, ಕಾರಾಗೃಹ ಅಲ್ಲಿ ಹೋಗಿ ನಿಮ್ಗೆ ಹೆಂಗ್ ಟ್ರೀಟ್ಮೆಂಟ್ ಕೊಡ್ತಿದ್ರು ಅವರು? ಇಲ್ಲ, ನಮ್ಮ ಕನ್ನಡದ ಅಂತ ತಿಳ್ಕೊಂಡು ನಮಗೇನ್ ಸ್ವಲ್ಪ ಇದನ್ ಮಾಡ್ತಿದ್ರು. ಕನ್ನಡ ಹೋರಾಟದಿಂದ ಬಂದವರಿದ್ದೀರಿ, ಯಾವುದೇ ಅಪರಾಧ ಮಾಡಿ ಬಂದಿಲ್ಲ. ಅದು ಬರ್ತದೆ ಜೈಲು ವಾಸ ಅಂತಂದ್ರ ಅದೊಂಥರ ಕ್ರೈಮ್ ಬರ್ತದ ನಮಗ ಅಲ್ಲಿದ್ರೆ. ಬಟ್ ನಿಮ್ದು ಹೋರಾಟದಿಂದ ಹೋಗಿರ್ತೀರಲ್ಲಿ. ಹೋರಾಟದಿಂದ ಹೋಗಿರ್ತೇವಲ್ರಿ, ಅಲ್ಲಿ ನಮ್ಗ ಒಂದು ಮೊದಲ 1-2 ದಿನ ನಮ್ಗೇನೋ ಆತಂಕ, ಸಂಕಟ, ಒಳಗ ದುಗುಡ ಎಲ್ಲ ಇತ್ತು. ಆದ್ರೆ ಒಳಗ್ ಹೋದ ತಕ್ಷಣ ಅಲ್ಲಿ ವಿಚಾರಣಾಧೀನ ಕೈದಿಗಳಾಗಿರ್ಬೋದು ಅಥವಾ ಸಜಾ ಕೈದಿಗಳಾಗಿರ್ಬೋದು ಇಷ್ಟು ನಮ್ಗ ಅಂದ್ರೆ ಬೆಂಬಲ ಕೊಟ್ರಲ್ಲ. ಅದಕ್ಕೆ ಕೇಳಿದೆ, ನಾವು ಅಲ್ಲಿ ಒಬ್ರು ಅತಿಥಿ ಹೋದಂಗ ನಾವು ಅತಿಥಿ ಹೋದಂಗ. ಆಮೇಲೆ ಇವು ಜೈಲು ಸಿಬ್ಬಂದಿ ಕೂಡ ಅಷ್ಟ, ನಾವ್ ಅಷ್ಟ ಗೌರವವಾಗಿ ನಡ್ಕೊಂಡ್ರು. ನಮ್ಗ್ ಹತ್ಕೊಳ್ಲಿಕ್ಕ ಹಾಸ್ಕೊಳ್ಲಿಕ್ಕ ಹೊಸ ಹಾಸಿಗೆಗನ್ ಕೊಟ್ರು, ತಲೆದಿಂಬ್ ಕೊಟ್ರು, ಯಾವ್ದಕ್ಕೂ ಹೆದರ್ಬೇಡ್ರಿ ಅಂತ ಹೇಳಿದ್ರು. ಆಮೇಲೆ ಈಗ್ಲಾದ್ರೂ ಕೂಡ ಅಲ್ಲಿ ಒಂದು 3-4 ಸಲ ಜೈಲಿಗೆ ಹೋಗಿ ಬಂದೆ. ಹೌದು, ಯಾಕಂದ್ರೆ ಇದು ನಮಗ ಅತಿಥಿ ಇದ್ರಿ. ನಾವು ಈಗ ನೀವು ಹಳ್ಳಿಗಳ್ದಾಗ ಯಾರ್ದಾರ ಮನೆಗೆ ಯಾವ್ದಾರ ಜಾತ್ರೆಗೆ ಹೋದಾಗ ನಮ್ಮ ಮನ್ಯಾಗ ನೀವು ಚಾ ಕುಡಿ ಬರ್ರಿ, ಊಟ ಮಾಡಿ ಬರ್ರಿ, ಉಪ್ಪಿಟ್ಟು ತಿನ್ ಬರ್ರಿ ಅಂತ ಕೇಳ್ತಾರಲ್ರಿ. ಅಲ್ಲಿ ಹೋದಾಗ ಒಬ್ಬೊಬ್ರು ಅವ್ರಿಗೆ ಕನ್ನಡ ಅಭಿಮಾನನೋ ಅಥವಾ ಆಸಕ್ತಿನೋ ಏನೋ ನಮ್ಗೆ ಕೊಡುವಂತ ಗೌರವ ಏನು ಗೊತ್ತಾಗ್ಲಿಲ್ಲ. ಒಬ್ಬೊಬ್ರು ಅಲ್ಲಿ ರೊಟ್ಟಿ ಸುಟ್ಟು ಅಡಿಗೆ ಮಾಡ್ತಾರ ಕೆಲವೊಂದು, ಆ ಊಟ ಕಳಪೆ ಆಗಿರ್ತದೆ. ಕಳಪೆ ಆಗಿರ್ತದ. ಅವ್ರ ರೊಟ್ಟಿ ಸುಟ್ಟು ಅಡಿಗೆ ಮಾಡ್ತಿರ್ತಲ್ಲ, ಅವ್ರು ನಮಗ ಸಪ್ಪಿಗಿರುವಂತ ಊಟ, ಅದ್ರಲ್ಲಿ ಖಾರ ಉಪ್ಪ ಎಣ್ಣೆ ಹಾಕಿ ಸ್ವಲ್ಪ ನಮಗ ರುಚಿ ಅಂತ ಮಾಡಿ ಕೊಡ್ತಿದ್ರು. ಅಂದ್ರೆ ದಿನ ಒಬ್ಬೊಬ್ರು ಕರಿತಿದ್ರು, ಮುಂಜಾನೆ ಒಬ್ರು ಕರೆದ ಸಂಜೆಗೆ ಒಬ್ರು ಕರೆದ. ಯಾಕಂದ್ರೆ ಇದು ಯಾವ ಪ್ರಶ್ನೆ ನಾವು ಕೇಳ್ತೀವಿ ಅಂದ್ರೆ ಅಹಿತರ ಘಟನೆಯಿಂದ ಹೋಗಿಲ್ಲ ನೀವು. ಹೊರಗೆ ಏನೋ ಒಂದು ಅಪವಾದಗಳಾತು, ಕಳುವಾತು, ಅತ್ಯಾಚಾರ ಆತು, ಅಹಿತರ ಘಟನೆಯಿಂದ ನೀವು ಹೋದವರಲ್ಲ. ಕನ್ನಡ ತಾಯಿಗೋಸ್ಕರ ಹೋರಾಡಿ ಒಂದೇನೋ ಒಂದು ಕಾನೂನು ಸಿಗ್ಬಿಡ್ತದ ಅಲ್ಲಿದ್ರೆ ಇದಕ್ಕೆ ನಿಮಗೆ ಏನ್ ಮಾಡ್ತಾರೆ, ಕಾರಾಗೃಹ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಒಳಗ್ ನಿಮಗೆಲ್ಲ ಗೌರವದಿಂದ ನೋಡ್ಕೋತಾರೆ. ಒಳಗೂ ಗೌರವದಿಂದ ನೋಡ್ಕೊಂಡ್ರು. ಸ್ವತಃ ಸುರೇಶ್ ಅಂಗಡಿ ಅವ್ರು ಕೂಡ ಬಂದು ನಮ್ಮನ್ನ ಮಾತಾಡ್ಸ್ಕೊಂತ ಹೋದ್ರು. ಒಳಗ್ ಬಂದು ಅನಿಲ್ ಪೋದ್ದಾರ್ ಅವ್ರಾಗ್ಲಿ, ಶಿವನಗೌಡ ಪಾಟೀಲ್ ನಮಗ್ ಮೊದಲನೇ ಸಲ ಜಾಮೀನು ಕೊಟ್ಟಿದ್ದೆ ಅನಿಲ್ ಪೋದ್ದಾರ್ ಅವ್ರು. ಪ್ರತಿಯೊಂದಕ್ಕೂ ಜಾಮೀನ್ ಬೇಕೇ ಅಂದ್ರೆ ಒಳಗ್ ಹೋದಿಂದ ಹೊರಗ್ ಬರ್ಬೇಕಾದ್ರೆ ಜಾಮೀನ್ ಕೊಟ್ಟು ಬಂದ್ ಮಾತಾಡಿಸಿದ್ರು. ಎಲ್ಲ ಆಗಿನ ದೊಡ್ಡವರೆಲ್ಲ ಬಂದ್ ಮಾತಾಡ್ಸಿದ್ರು. ಆಮೇಲೆ ಪೊಲೀಸರು ಕೂಡ ಅಷ್ಟೇ, ಪೊಲೀಸ್ ಅಧಿಕಾರಿಗಳು ಕೂಡ ಜೈಲ್ ಸಿಬ್ಬಂದಿ ಬಂದು ಹೆದರ್ಬೇಡ್ರಿ, ಏನಿಲ್ಲ, ನೀವೇನ್ ತಪ್ಪು ಕೆಲಸ ಮಾಡಿಲ್ಲ, ಕಾನೂನುಬದ್ಧವಾಗಿ ನಾವ್ ಏನ್ ಮಾಡ್ಬೇಕು ಮಾಡಿದೀವಿ, ಇದು ನಮ್ಗೆ ಅನಿವಾರ್ಯ, ಕಾನೂನು ಸುವ್ಯವಸ್ಥೆ ಕಾಪಾಡೋದು ನಮ್ಮ ಅದು ಕರ್ತವ್ಯ, ನಾವು ಮಾಡಿದೀವಿ, ಇದೇನ್ ಇದನ್ನ ತಿಳ್ಕೊಳಕ್ ಹೋಗ್ಬೇಡ್ರಿ. ಅದೇ ರೀತಿ ಆಮೇಲೆ ನಮ್ಮ ವಿಲಾಸ್ ಜೋಶಿ ಅವ್ರು ಹೇಳ್ಬೇಕು, ಅವಾಗ ತೆಗಿಬೇಕು. ವಿಲಾಸ್ ಜೋಶಿ ಅವರು ನಮ್ಗ ನನಗೂ ರಾಜು ಟೋಪನ್ ಅವ್ರಿಗೆ
ಕೋರ್ಟಿಗೆ ಹಾಜರ್ಪಡಿಸ್ಬೇಕಾದ್ರೆ ಕೈಗೆ ಬೇಡಿ ಹಾಕಿರ್ತಾರೆ, ಕೈಕೋಳ ಹಾಕಿರ್ತಾರೆ. ಅದನ್ನ ಅಪೋಸ್ ಮಾಡ್ಬಿಡ್ತಾರೆ. ಅಪೋಸ್ ಮಾಡಿ ಪೊಲೀಸರ ವಿರುದ್ಧ ಬರೆದು ಬಿಡ್ತಾರೆ, ಕನ್ನಡ ಹೋರಾಟಗಾರರ ಕೈಗೆ ಕೈಕೋಳ ಅಂತೇಳಿ ಹಾಕಿ. ಅದನ್ನ ಮಾಡಿದಾಗ ಎಲ್ಲಾ ಅಧಿಕಾರಿಗಳು ಇದನ್ನ ಮಾಡಿ, ಇಲ್ಲ ಹಂಗೇನ್ ತಿಳ್ಕೊಬೇಡ ಅಂತೇಳಿ ಮತ್ತೆ ಅದನ್ನ ಬಂದ್ ಸಮಾಧಾನ ಮಾಡಿ ನಾವು ಹೊರಗೆ ಬರೋವರೆಗೂ ಕೂಡ ಪ್ರತಿದಿನ ಬಂದ್ ಪೊಲೀಸ್ ಅಧಿಕಾರಿಗಳು, ಜೈಲ್ ಅಧಿಕಾರಿಗಳು ಬಂದ್ ಭೇಟಿ ಆಗ್ತಿದ್ರು. ಬಹಳ ಒಂದು ಬೆಂಬಲ ವ್ಯಕ್ತಪಡಿಸಿದ್ರು. ಅಂತ ಗೌರವ ನಮಗ್ ಜೈಲಿನೊಳಗೂ ಜೈಲಿನೊಳಗೆ ಸಿಕ್ಕ ಅಂದ್ರೆ ನಮಗ ಅದೊಂದು ಅಭಿಮಾನ ಸಂಗತಿ. ಅಭಿಮಾನ. ಈಗ ನೀವೆಲ್ಲ ಕನ್ನಡ ತಾಯಿ ಭುವನೇಶ್ವರಿಗೋಸ್ಕರ ಹೋರಾಡೋದ್ರಿಂದ ಒಳಗೆ ಹೋಗಿ ಅಲ್ಲೂ ನಿಮ್ಗೆ ಗೌರವ ಅದ, ಅದೊಂದು ಬೆಲೆ ಅದ. ನೀವು 5 ಸಾರಿ ಹೋಗಿ ಬಂದಿರಿ, ಅವಾಗೆ ಹೋಗಿದ್ರೆ ಮತ್ ಬಿಟ್ಟು ಹೋಗಿರೋ 2 ವರ್ಷಕ್ಕೆ. ಒಂದು ಈ ಸುರೇಶ್ ಅಂಗಡಿ ಅವ್ರ ಪ್ರಕರಣದಾಗ, ಒಂದು ತಿರುವಳ್ಳರ ಪ್ರತಿಮೆ ಪ್ರಕರಣದಾಗ ಅವಾಗ ಹೋಗಿದ್ವಿ. ಆಮೇಲೆ ಮಹಾನಗರ ಪಾಲಿಕೆ ಧ್ವಂಸ ಮಾಡಿದ್ವಿ, ಅವಾಗ ಹೋಗಿದ್ವಿ. ಆ ನಿಪ್ಪಾಣಿ ನಗರ ಪಾಲಿಕೆ ಧ್ವಂಸ ಆಗಿತ್ತು, ಅವಾಗ ಹೋಗಿದ್ವಿ. ಬಸ್ ಸುಟ್ಟು ಪ್ರಕರಣದಾಗ 5 ಸಾರಿ ಇಲ್ಲಿ ಹೋಗಿದ್ವಿ. ಆಮೇಲೆ ರೈಲ್ವೆ ನೇಮಕಾತಿ ಒಳಗ ಕನ್ನಡಿಗರಿಗೆ ಅನ್ಯಾಯ ಆಗತೈತಿ ಅಂತ ಹೇಳಿ ಲಾಲು ಪ್ರಸಾದ್ ಯಾದವ್ ಅವ್ರು ಇದ್ದಾಗ 2008 ಇನ್ನೂ ಕೇಸ್ 5 ಇದೆ. ಒಟ್ಟ ಟೋಟಲ್ ನನ್ ಮೇಲೆ 24 ಕೇಸ್ಗಳು ಎಲ್ಲ ಗೆದ್ದಿತ್ತೀರಿ. ಅಲ್ಲಿ ಹೋದಾಗ ಧಾರವಾಡ ಸಬ್ ಜೈಲ್ಗನು ಹೋಗಿ ಬಂದಿದ್ವಿ, ಅಲ್ಲೊಂದು 3 ದಿವಸ ಇದ್ವಿ. ಒಟ್ಟಾರೆ ಒಂದ್ 5-6 ಸಲ ಜೈಲ್ ವಾಸ ಅನುಭವಿಸಿದ್ವಿ. ಈಗ ನಿಮ್ಮ ಮನೆಯೊಳ ಪ್ರತಿಕ್ರಿಯೆ ಹೆಂಗದ? ಹಿಂಗೆಲ್ಲ ಜೈಲಿಗೆ ಹೋಗ್ತೀರಿ ಬರ್ತೀರಿ, ಜೈಲಿಗೆ ಹೋಗ್ತೀರಿ ಬರ್ತೀರಿ, ಅವ್ರ ಏನಂತಾರ ಮನ್ಯಾಗ? ಅದು ಬೇಕಲ್ಲ ನಮಗೆ, ಆಗಿತ್ರಿ. ಹೇಳ್ರಲ್ಲ, ಮನಿ ವಾತಾವರಣ ಬೇಕು, ಅದನ್ನ ನೋಡ್ಕೋಬೇಕು. ಮನಿಗೆ ಎದ್ದು ಮಾರ್ಗೆಲ್ರಿ ಅಂತಾರ ಮನ್ಯಾಗ ಎಲ್ಲಾರು ಇದ್ರೆ. ಇಲ್ಲ ಖಂಡಿತ ಅದನ್ನ ಹೇಳ್ರಿ. ಅದನ್ನ ನಾವು ಗೆಲ್ಲಾಕಬೇಕು. ಯಾಕಂತಂದ್ರ ನಮ್ಮಂತಾರ ಒಬ್ಬಂಟಿ ಗಂಡಸಿರುವಂತ ಮನಿ ಒಳಗ ಹೆಣ್ಮಕ್ಳು ಬಹಳ ಒಳಗಾಗ್ತಾರೆ. ಇದು ಸ್ವತಃ ನಾ ಅನುಭವಿಸಿತ್ತು. ಯಾಕಂತಂದ್ರ ನಮ್ ತಾಯಿಯವ್ರಿಗೆ ಪೊಲೀಸ್ ಸ್ಟೇಷನ್ ಜೈಲ್ ಅನ್ನೋದು ಗೊತ್ತಿರ್ಲಿಲ್ಲ. ಹೌದು, ನನ್ನ ಮದುವೆ ಆಗಿ ಅವಾಗ ಹೋದಾಗ ಏನೇನ ಘಟನೆಗಳಾಗ್ತಾವಲ್ಲ. ಮದುವೆಯಾಗಿ ಜೈಲ್ಗೆ ಹೋಗೋಕ್ಕಿಂತ 3 ದಿವಸ ಮೊದಲ ನಾನು ತೊಟ್ಲಾ ತಂದಿರ್ತೇನೆ. ದೊಡ್ಡ ಮಗಳು ಡಿಪ್ಲೊಮಾ ತೊಟ್ಲಾ ತಂದಿರ್ತೇನೆ. 3ನೇ ದಿವಸ ಹೋರಾಟ ಮಾಡ್ತೀವಿ, ಜೈಲಿಗೆ ಹೋಗ್ಬಿಡ್ತೇನೆ. ಜೈಲಿಗೆ ಹೋದ ತಕ್ಷಣ ನಮ್ ತಾಯಿಯವ್ರಿಗೆ ಯಾರ್ಯಾರು ಏನೋ ಕಿವಿ ತುಂಬಿ ಹೆದರ್ಸ್ತಾರೆ, ಹೇಳೋರೆಲ್ಲ. ಆಮೇಲೆ ತಾವು ರವಿ ಮಠದ ಅಂತೇಳಿ ಆಗಿನ ನಮ್ಮ ಗ್ರಾಮ ಪಂಚಾಯತಿ ಚೇರ್ಮನ್ ಅವ್ರು ಪಂತ್ವಾಳೆ ಕುಂದ್ರಿ, ಅವ್ರು ನಮ್ ತಾಯಿಯವ್ರಿಗೆ ಹೋಗಿ ಧೈರ್ಯ ತುಂಬಿ ಬಂದಿರ್ತಾರೆ. ಆದ್ರೂ ಅವ್ರಿಗೆ ಜೈಲಿಗೆ ಹೋದ, ನಿನ್ ಮಗ ಜೈಲಿಗೆ ಹೋದ, ಮುಗಿತು ಕತ್ತಿ, ಅಕ್ಕಪಕ್ಕ ಸ್ವಲ್ಪ ಚುಚ್ಚಾವ್ರ ಇದ್ದಿರ್ತಾರೆ. ಅಲ್ಲ, ಜೈಲಿಗೆ ಹೋಗ್ಯಾರಂದ್ರೆ ಮುಗೀತು, ಕಾರಣ ಕೇಳಂಗಿಲ್ಲ ಅವ್ರು, ಕೇಳೋದಿಲ್ಲ. ಜೈಲಿಗೆ ಹೋಗ್ಯಾನ ಎಲ್ಲಾ ಆಗ್ತದರಿ, ಎಲ್ಲಾ ಆಗ್ತತಿ. ಜೈಲಿನ ಮನೆಗೂ ಬರ್ತೇವಿ. ಮನಿಗ್ ಬಂದ ತಕ್ಷಣ ನನಗೂ ನನ್ನ ಹೆಂಡತಿಗೆ ಜಗಳ ಆಗಿರ್ತದೆ. ಜಗಳ ಆಗ್ತದ, ನನ್ನ ಹೆಂಡತಿ ಮನಿ ಬಿಟ್ಟನ ಹೋಗ್ತಾವ ನೋಡ್ರಿ. ಸಾಕ್ಷಿ ನಮ್ಮ ಗಣೇಶ್ ರೋಕಡೆ ಅಂತ ಹೇಳಿ. ಅಲ್ಲ, ಇದನ್ನ ನಾವು ಕೇಳುಗರಿಗೆ ಹೇಳ್ಬೇಕಲ್ಲ, ಇದರಿಂದ ಏನ್ ನೋವದ ಅನ್ನೋದು ನಮಗ್ ಗೊತ್ತಿರ್ತದ, ಕೇಳುಗರಿಗೆ ಗೊತ್ತಾಗ್ಬೇಕಲ್ಲ. ನಂದು ಹೋರಾಟಗಾರ ಪರಿಸ್ಥಿತಿನ ಹಿಂಗ್ರಿ, ನಂದು ಅಷ್ಟಂತ ಹೇಳತ್ತಿಲ್ಲ, ಎಲ್ಲಾ ಹೋರಾಟಗಾರರು ತಮ್ಮ ಮನಿ ಒಳಗ್ ಬಹಳ ಕಷ್ಟ ಅನುಭವಿಸ್ತಾರ. ಏನೋ ನಮ್ಗೆ ಹೊರಗಡೆ ಬಂದ್ ಕೂಡಲೇ ಒಂದ್ ಗೌರವ, ಒಂದ್ ಕುರ್ಚಿ, ಒಂದೇನೋ ಮರ್ಯಾದೆ ಸಿಗ್ಬೋದು. ಅಂದ್ರೆ ಮನಿ ಪರಿಸ್ಥಿತಿಯನ್ನ ನಾವು ನೆನೆಸ್ಕೊಂಡಾಗ ಅದನ್ನಂತೂ ಯಾರಿಗೆ ನಾವು ಹಂಚಿಕೆ ಮಾಡ್ಕೊಳಕ್ ಸಾಧ್ಯ. ಜೈಲಿಗೆ ಹೋದಾಗಿನ ಮನೆಯ ಪರಿಸ್ಥಿತಿ, ಮನ್ಯಾಗ ನಾವು ದುಡ್ಡು ತಿನ್ನೋರು, ಏನು ಮಾಡಕ್ ಆಗೋದಿಲ್ಲ. ಆಮೇಲೆ ಮೊದಲನೇ ಸಲ ಜೈಲಿಗೆ ಹೋದಾಗ ಅವ್ರ ಮನೆಗ್ ಅಕ್ಷರಕ್ಷ ಹೆಂಡತಿ ಬಾಜುಕಿ ಮಲ್ಕೊಂಡವ್ರ ನೆಬಸ್ಕೊಂಡ್ ಬಂದವ್. ಪಾಪ ನನ್ ಕರ್ಕೊಂಡೋಗಿ ನಮ್ ಜೊತೆ ಜೈಲಿಗೆ ಎಂತಿ ಬಾಜುಕನ್ ಮಲ್ಕೊಂಡವ್ರ ಎಬ್ಸ್ಕೊಂಡ್ ಬಂದಂತ ಘಟನೆಗಳು ಬಹಳ ಕಣ್ಣು ಮುಂದದಾವ. ಪೊಲೀಸರು ಬಡಿತಾರೋ ಮಾಡ್ತಾರೋ, ಎಲ್ಲಾ ಘಟನೆಗಳು. ರವಿ ಚನ್ನನ್ ಅವ್ರ ಇದ್ದಾಗ ನನ್ ಗಿಡದ ಕೆರೆಗೆ ಹಿಂಗ ಕೈ ಹಿಡಿಯೋದು, ಹಿಡಿಯೋದು, ಕಾಲಿಗೆ ಬಡಿಯೋದು, ಎಲ್ಲಾ ರೀತಿ ನಮ್ಮ ಕಾರ್ಯಕರ್ತರ ಕೈ ಎಲ್ಲಾ ಹೊಡೆದೋಗಿದಾವ. ನಾವು ಅಷ್ಟ ಧೈರ್ಯದಿಂದ ಹೇಳಿದೆವು, ನಾವೇನ್ ತಪ್ಪು ಕೆಲಸ ಮಾಡಿಲ್ಲ, ಎಲ್ಲ ಮಾಡಿಲ್ಲ. ಇದೆಲ್ಲ ಯಾಕೆ ಬೇಕ್ರಿ ಅಂತ ತಾಯಿ ಹೆಂಡತಿ ಹೇಳ್ತಾರಲ್ಲ. ಹೋದಾಗ ಆಮೇಲೆ ನಮ್ಮ ಗಣೇಶ್ ರೋಕಡೆ ಅವರು ನಾವು ಬಸ್ ಕಳಿಸಿ ಮಾಡಿ, ಮತ್ತೆ ನನ್ನ ಹೆಂಡತಿ ತಾಯಿ ಮನಿ ಹೊನಗಾರಿ ಅಲ್ಲಿ ಹೋಗಿ ಇದನ್ ಮಾಡ್ತೇವಿ ಮಾಡಿ ಮತ್ತೇನೋ ಬರ್ತದ. ಆಮೇಲೆ ನನ್ನ ತಾಯಿಗೂ ಧೈರ್ಯ ಬರ್ತದ, ನನ್ನ ಹೆಂಡತಿಗೂ ಧೈರ್ಯ ಬೇಕಲ್ಲ. ಈಗ ಹೋರಾಟ ಐತೆ ಅಂತ ಹೇಳಿದ್ರೆ ಅರೆಸ್ಟ್ ಆಗ್ತಿರೋ ಮನಿಗ್ ಬರ್ತಿರೋ ಅಂತ ಕೇಳ್ತ ಖುಷಿಲೇ. ಅಲ್ಲ, ಮನಿಗ್ ಬರ್ತೀರಿ, ಹೋದಾಗಿನ ಪರಿಸ್ಥಿತಿ ಮನಿ ಬ್ಯಾಲೆನ್ಸ್ ಆಗಂಗಿಲ್ಲ, ಸಾಧ್ಯನೇ ಇಲ್ಲ. ಬಹಳ ಕೆಟ್ಟ ಪರಿಸ್ಥಿತಿ. ಆ ಪರಿಸ್ಥಿತಿಗಳು ಯಾರಿಗೂ ಬರಬಾರ್ದು. ಇಲ್ಲ, ಅದನ್ನೆಲ್ಲ ಇಟ್ಕೊಂಡು ಹೋರಾಡ್ತಿರಲ್ಲ. ಇಲ್ಲ, ಅದನ್ನ ನಾವು ರೂಢಿಸ್ಕೊಂಡ್ ಬಿಟ್ಟಿದ್ದೇವ್ರಿ. ಇದನ್ನ ಹೇಳ್ತೀನಿ, ಈ ಹೋರಾಟದ ಬದುಕನ್ನ ಬಿಟ್ಟು ಬದುಕಾಕ ಸಾಧ್ಯ ಇಲ್ಲ. ಈಗ ಮಾದೇವರ ಈಗಿನ ಇಲ್ಲಿ ಕನ್ನಡ ಶಾಲೆಗಳ ಬಗ್ಗೆ ಮಾತಾಡ್ರಿ. ಕನ್ನಡ ಶಾಲೆಗಳ ಪರಿಸ್ಥಿತಿ, ಈಗಿನ ಪರಿಸ್ಥಿತಿಗಳು ನೋಡ್ಬೇಕಾಯ್ತಂದ್ರ ಮೊನ್ನೆ ನಾನು ಒಂದು ಪತ್ರಿಕೆಯಲ್ಲಿ ಓದ್ತೀರಿ, ಮೊನ್ನೆ ಚಳಿಗಾಲ ಅಧಿವೇಶನ, ದೆಹಲಿಯಲ್ಲಿ ಸಂಸತ್ ಅಧಿವೇಶನ ನಡ್ಬೇಕಾಯ್ತಂದ್ರ ದೇಶದೊಳಗ 93,000 ಶಾಲೆಗಳನ್ನ, ಸರ್ಕಾರಿ ಶಾಲೆಗಳನ್ನ ಬಂದ್ ಮಾಡಕ್. 93,000 93,000 ಶಾಲೆಗಳು.
ಮಹಾರಾಷ್ಟ್ರದಾಗ ಎಷ್ಟು 16,000 ಶಾಲೆಗಳನ್ನ ಬಂದ್ ಮಾಡಿದಾರಂತ. ಇಲ್ಲಿಯೂ ಅದಕ್ಕೆ ನಾವು ಮೊನ್ನೆ ಕೂಡ ನಾನು ಎಲ್ಲಿ ಹೋದಲ್ಲಿ ಅದನ್ನ ಹೇಳ್ತೇನೆ, ಕನ್ನಡ ಶಾಲೆಗಳನ್ನ ಇದನ್ ಮಾಡೋಣ ಅಂತೇಳಿ ನಾವು ಅಶೋಕ್ ಚಂದ್ರಗಿ ಅವ್ರು ಕೂಡಿ ಹೋದ್ಸಲ ಎಚ್ ಕೆ ಪಾಟೀಲ್ ಅವ್ರಿಗೆ ಭೇಟಿ ಮಾಡಿ 7 ಪ್ರೈಮರಿ ಶಾಲೆಗಳನ್ನ, ಪ್ರಾಥಮಿಕ ಶಾಲೆಗಳನ್ನ, 2 ಪ್ರೌಢ ಶಾಲೆಗಳನ್ನ ನಮ್ಮ ಬೆಳಗಾವಿ ಜಿಲ್ಲೆಗೆ ನಾವು ಶಾಂಕ್ಷನ್ ಮಾಡಿಸ್ಕೊಂಡ್ ಬಂದಿದ್ವಿ. ಒಂದು ಹಿಂಡಿಲ್ಗಾಗ ಪ್ರೌಢಶಾಲೆ, ಒಂದು ಖಾನಾಪುರ ತಾಲೂಕಿನ ಜಾಂಬೋಟಿ. ಮಕ್ಕಳದಾಗಿ ನೀವು ನನಗ್ ಸರ್ಕಾರದ ಮನವಿ ಏನಪ್ಪಾ ಅಂತಂದ್ರ, ನೀವು ಊಟ ಕೊಡ್ಲಿಲ್ಲ ಅಂದ್ರೆ ನಡೀತದ, ಅವ್ರಿಗೆ ಬಟ್ಟೆ ಕೊಡ್ಲಿಲ್ಲ ಅಂದ್ರೆ ನಡೀತದ, ಪುಸ್ತಕ ಕೊಡ್ಲಿಲ್ಲ ಅಂದ್ರೆ ನಡೀತದ, ಸರಿಯಾದ ಶಿಕ್ಷಕರನ್ನು ಶೌಚಾಲಯ ಮೈದಾನ ವ್ಯವಸ್ಥೆ ಮಾಡ್ಬೇಕು. ಹೌದು, ಬೇಕಲ್ಲ ಅದು. ಶಿಕ್ಷಕರನ್ನು ಶೌಚಾಲಯ ಮೈದಾನ ಇವು ಮೂಲಭೂತ ಹಕ್ಕದ ಅದು. ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಬಿಟ್ಟಿದ್ರೆ ಸರ್ಕಾರಿ ಶಾಲೆ ಮಕ್ಕಳು ಯಾವ್ದ್ರಲ್ಲೂ ಹಿಂದೆ ಬೀಳೋದಿಲ್ಲ. ಹಿಂಗಾಗಿ 2018 ಒಳಗನ ನಮ್ಮೂರ್ 17ದಾಗ ಒಂದು ಶಾಲೆ ಐತಿ. ಉನ್ನತೆ ಹೋದಾಗ ಅಲ್ಲಿ ಉನ್ನತಕ್ಕೆ 2018ದಾಗ ಉನ್ನತಕ್ಕೆ ಅಡ್ಮಿಷನ್ 2 ಬಂದಿತ್ತು 1ನೇ ತರಗತಿ. ಇನ್ನ ನಾನು ವಿಚಾರ ಮಾಡ್ತೀನಿ, ನನ್ನ ಮಗನ LKG ಹಚ್ಬೇಕು. ಸರ್ಕಾರಿ ಶಾಲೆ ಒಳಗೆ LKG ಇರೋದಲ್ಲ, ನರ್ಸರಿ ಇಲ್ಲ, LKG ನರ್ಸರಿ ಇಲ್ಲ. ನಾವು ಅಚ್ಚ ಕನ್ನಡದಾಗ ಹೇಳ್ಬೇಕಂದ್ರೆ ಸಣ್ಣ ಭಿನ್ನತೆ ದೊಡ್ಡ ಭಿನ್ನತೆ ಅಂತ ಹೇಳ್ತೀವಿ. ಹೌದೌದು. ಅದು ಹಚ್ಬೇಕಾದ್ರೆ ಇರೋದಿಲ್ಲ. ನಾನು ಅಲ್ಲಿ ಹೋಗಿ ಶಾಲಾ ಶಿಕ್ಷಕರನ್ನ ಭೇಟಿ ಆಗ್ತೀನಿ. ಭೇಟಿ ಆದಾಗ ಸರ್ ಹಿಂಗೈತ್ ಪರಿಸ್ಥಿತಿ ಅಂತ ಹೇಳ್ತಾರೆ. ಅಲ್ಲಿಂದ ನಾನು ಅವಾಗೀಗ ಲೀಲಾವತಿ ಹಿರೇಮಠ ಅವರು ನಮ್ಮ BEO ಆಗಿರ್ತಾರೆ, ಶಿಕ್ಷಣಾಧಿಕಾರಿ ಈಗ ಇದ್ದಾರಲ್ಲ ಅವರು ಈಗ DDP ಅದಾರ್ರಿ, ಅವ್ರು BEO ಇದ್ದಿರ್ತಾರ. ಆಮೇಲೆ ಮತ್ತೊಬ್ರು ಜಕ್ಕನ್ ಅವ್ರ ಅಂತೇಳಿ ಯಾರೋ ಬಂದಿರ್ತಾರೆ. ಇನ್ನಿಂದ ಹಿಂಗ್ ಮಾಡ್ಬೇಕಾದ್ರೆ ಏನ್ರಿ ಅಂತ ಕೇಳ್ತೀನಿ ನಾನು. ಏನಿಲ್ಲ, ನೀವು ಅದನ್ನ ಶಾಲೆ ದತ್ತು ತಗೋಬೇಕು ಅಂತ ಹೇಳ್ತಾರೆ. ಶಾಲೆ ದತ್ತು ತಗೊಂಡ್ರು ಅಲ್ಲಿ ಅಂಗನವಾಡಿ ಕೇಂದ್ರಗಳು ನಡ್ಸೋಂಗಿಲ್ಲ. ಹಿಂಗ್ ಮಾಡ್ತಾರ. ನಾ ಅಂಗನವಾಡಿ ನಮ್ಮ ಊರಾಗ 6 ಅಂಗನವಾಡಿ ಕೇಂದ್ರಗಳದ್ದು, ಅವ್ರು ಕರೆದೆಲ್ಲ ಮಾತಾಡ್ತಾನೆ ಟೀಚರ್ಗಳು, ಎಲ್ಲಾರನು ಒಂದ ಕಡೆ ಕೂಡ್ಸೋ, ಎಲ್ಲಾ ಮಕ್ಕಳಿಗೆ ಡ್ರೆಸ್ ಅದು ಇದು ಎಲ್ಲಾ ವ್ಯವಸ್ಥೆ ಮಾಡೋನು ಅಂತ ಹೇಳಿದಾಗ ಅವ್ರ ಟೀಚರ್ಗಳು ಒಪ್ಲಿಲ್ಲ. ಅಂಗನವಾಡಿ ಶಿಕ್ಷಕರು ಸಹಾಯಕರು ಒಪ್ಲಿಲ್ಲ. ಇನ್ನು ನಾವೇನ್ ಮಾಡ್ತೀವಿ, ಎಲ್ಲ ಒಂದು STMC ರಚನೆ ಮಾಡಿರೋದಲ್ರಿ, ಎಲ್ಲಾ ಪಾಲಕರ ಕರೆದ್ ಮೀಟಿಂಗ್ ಮಾಡಿ ಅವರು ನನಗ ಸ್ವತಂತ್ರ ಕೊಟ್ಬಿಡ್ತಾರ. ಮದೇವನ ನೀವ್ ಏನ್ ಮಾಡ್ತೀರಿ ಮಾಡ್ರಿ, ಬಟ್ ನಮ್ ಊರಾನ ಹುಡುಗರು ನಮ್ ಊರಾಗ ಉಳಿಬೇಕು. ಅವಾಗ ಎಲ್ಲಾರು ಮಾಡಿ ಒಂದು ಕೋಲೆ ಇಸ್ಕೊತೇನ್ರಿ ನಾ ಅವ್ರ ಕಡೆ. ಒಂದು ಕೋಲೆ ಇಸ್ಕೊಂಡು ಆ ಕೋಲೆಗ್ ಸುಣ್ಣ ಬಣ್ಣ ಮಾಡಿ ಕುರ್ಚಿಗಳು, ಟೇಬಲ್, ಹುಡುಗರಿಗೆ ಬ್ಯಾಗು, ಟಾಯಿ, ಇವತ್ತಿಗೂ ನಾನ್ ಮಾಡಿದಂತ ಅಂಗನವಾಡಿ ಶಾಲೆ ಈಗ ಅಧಿಕೃತವಾಗಿ ಅಂಗನವಾಡಿ ಆಗಿದೆ. ಸರ್ಕಾರದಿಂದ ಅದಕ್ಕೆ ಕೆಲವೊಂದು ಸೌಲಭ್ಯಗಳು ಬರಾಕತ್ತಾವ, ಅದೊಂದು ಹೆಮ್ಮೆ ನನಗೆ. ಆಮೇಲೆ ಶಿಕ್ಷಕರ ಕೊರತೆ ಬಹಳ. ಈಗ ಏನ್ ಮಾಡ್ಬೇಕಂಗಾದ್ರ ಅಂತೇಳಿ ಯೋಚನೆ ಮಾಡಿದಾಗ ನನಗೊಂದ್ ಸ್ವಲ್ಪ ಅದು ಶಾಲೆ ಶಿಕ್ಷಣದ ಬಗ್ಗೆ, ನಾನು ಹೆಚ್ಚಿಗೆ ಶಾಲೆ ಕಲ್ತಿರ್ಲಿಲ್ಲ, ಹುಡುಗರಿಗೆ ಪಾಠ ಮಾಡೋದು ಬಹಳ ಒಂದು ಆಸಕ್ತಿ ಅದಿದ್ದಾಗ ನಾ ಏನ್ ಮಾಡ್ಬಿಟ್ಟೆ, ಸರ್ ನನಗೆ ಯಾವ ಈಜಿ ಸಬ್ಜೆಕ್ಟ್ ಅದಾವ, ಯಾವ ಸರಳವಾದ ವಿಷಯ ಅದಾವ, ಅವ್ ನನಗ ಹೇಳ್ಬಿಡ್ರಿ. ನಾ 6ನೇ 7ನೇ 2 ಮಕ್ಕಳಿಗೆ ನಾ ಬೆಳಿಗ್ಗೆ ಬಂದು ಪಾಠ ಮಾಡಿ ಹೋಗ್ತೇನೆ. 8 ಗಂಟೆಗೆ ಹೋಗ್ತೇನ್ರಿ, 9 ಗಂಟೆ ಮಟ ಆ 2 ಕ್ಲಾಸ್ ಹುಡುಗರು ಪಾಠ ಮಾಡ್ತಿದ್ನಿ. ಆ ಟೈಮನ್ನ ಅವರು LKG UKG ಮಕ್ಕಳಿಗೆ ಕೊಡ್ತಿದ್ರು ಶಿಕ್ಷಕ. ಅವ್ರಿಗೇನ್ 6ನೇ 7ನೇ ಮಕ್ಕಳಿಗೆ ಕೊಡ್ಬೇಕಿಲ್ಲ, ಉಸ್ತುವಾರಿ ವಹಿಸ್ತಿದ್ರು. ನಾವೇನ್ ಕಲಿಸಿ ಬಂದಿವಿ ಅಥವಾ ಹೇಳಿ ಬಂದಿವಿ ಅದನ್ನೆಲ್ಲ ಪ್ರಶ್ನೆ ಪತ್ರಿಕೆ ಚೆಕ್ ಮಾಡೋದು ಗಿಡೋದೆಲ್ಲ ಅವ್ರ. ನಾವ್ ಬರೀ ಪಾಠ ಅವ್ರಿಗೆ ಅನುಕೂಲ ಮಾಡಿಸ್ಕೊಡೋದು, ಯಾರು ಶಿಕ್ಷಣದ ಒಳಗೆ ಕಲಿಕೆ ಒಳಗೆ ಹಿಂದೆ ಉಳಿಬಾರ್ದು ಅಂತೇಳಿ ಅದನ್ನ ಮಾಡಿ ಈಗ ಒಂದು ಹಂತಕ್ಕೆ ತಂದಿದೀವಿ. ಆದ್ರೂ ಕೂಡ ಇನ್ನೂ ಪರಿಸ್ಥಿತಿ ಸರ್ಕಾರಿ ಶಾಲೆ ಹಂಗೈತಿ. ಸರ್ಕಾರ ಮನಸ್ಸು ಮಾಡ್ಬೇಕು. ಸರ್ಕಾರಿ ಶಾಲೆಗಳನ್ನ ಹಾಳು ಮಾಡಿದ್ರ, ಅಧೋಗತಿಗೆ ತಂದ್ರ ನಮ್ಮ ಕನ್ನಡ ಭಾಷೆಯನ್ನ ನಾವ ಕಳ್ಕೊಂಡ. ಅಲ್ಲ, ಇದೇ ರೀತಿ ಈಗ ಮರಾಠಿ ಶಾಲೆಗಳು ಬಂದಾಗಿದ್ದು ಉದಾಹರಣೆ ಇಲ್ಲೇನ ಅದಾವ. ಮರಾಠಿ ಶಾಲೆಗಳು ಬಂದಾಗಿದಾವ. ನಮ್ಮ ಊರನ್ ಶಾಲೆಗನ ಈಗ 4 ಹುಡುಗರ್ದಾವ. ಮೊನ್ನೆ ಒಂದು ಒಬ್ಬ ಹುಡುಗ 10ನೇ ಇದ್ದ, ಅವ ಅಡ್ಡಾಡಕತ್ತಿದ್ ಮರಾಠಿ ಹುಡುಗ, ನಮ್ ಊರಾಗ ಇರ್ತಾನ ಅವ್ರು ಕೊಲ್ಲಾಪುರ್, ನಮ್ ಊರಾಗ ಬಂದ್ ಅದಾರ. ಆ ಹುಡುಗ ಯಾಕೆ ಅಡ್ಡಾಡ್ತಾನ ಅಂತೇಳಿ ಅವ್ರ ಸಾಲಿಗೆ ಹೋದಿನ. ನಂಗ ಅದೊಂದು ಕುತೂಹಲ, ಯಾರ್ಯಾರು ಅಡ್ಡಾಡ್ತಾರಲ್ಲ ಅವ್ರು ಯಾಕೆ ಸಾಲಿಗೆ ಹೋಗಿಲ್ಲ ಅಂತ ಕೇಳೋದು, ಅಭ್ಯಾಸ ಮಾಡಿಲ್ಲ ಅಂತ ಕೇಳೋದು, ಬೇಕಾದ್ರೆ ಅವ್ರ ಸಾಲಿಗೆ ಹೋಗಿ ಚೆಕ್ ಮಾಡೋದು. ಅವ್ರ ಸಾಲಿಗೆ ಹೋಗಿ ಬಿಡ್ತೇನ್ರಿ ನಾ. ಅವ್ರು ಯಾವ ಸಾಲಿಗೆ ಹೋಗ್ತಾರಲ್ಲ, ಅಲ್ಲಿ ನಿರ್ಮಲ್ ನಗರ ಆಗಿರ್ಲಿ, ನಮ್ಮ ಆದರ್ಶ ವಿದ್ಯಾಲಯ ಆಗಿರ್ಲಿ, ಅಥವಾ ಜನತಾ ಸ್ಕೂಲ್ ಆಗಿರ್ಲಿ, ಅವ್ ಹೋಗಿ ಕೇಳಿದಾಗ 10ನೇ ಕ್ಲಾಸಿಗೆ 5 ಹುಡುಗರು ಬರ್ತಾರೆ. 2 ವಿದ್ಯಾರ್ಥಿನಿ, 3 ವಿದ್ಯಾರ್ಥಿ, 5 ಹುಡುಗರು. ಮರಾಠಿ ಶಾಲೆ ಪರಿಸ್ಥಿತಿನೂ ಹಂಗೆ. ನಾವು ಆಂಗ್ಲ ಭಾಷೆಗೆ ವ್ಯಾಮೋಹ ಆಗಿ ನಮ್ಮ ಸಂಸ್ಕೃತಿ, ಕನ್ನಡ ಆಗಿರ್ಬೋದು, ಮರಾಠಿ ಆಗಿರ್ಬೋದು, ತಮಿಳು, ತೆಲುಗು ಯಾವ್ದು ಆಗಿರ್ಬೋದು, ನಮ್ಮ ಸಂಸ್ಕೃತಿಯನ್ನ ನಾವು ಹಾಳು ಮಾಡ್ಕೊಳಕತ್ತೀವಿ. ನಮ್ಮ ಭಾಷೆಯನ್ನ ನಮ್ಮ ಕೈಯಾರ ನಮ್ಮ ಮಕ್ಕಳ ಮೂಲಕ ಹಾಳು ಮಾಡಕತ್ತೀವಿ. ಇಷ್ಟು ಮಾತ್ರ ಹೇಳ್ಬೋದು. ಮರಾಠಿ ಶಾಲೆ ಪರಿಸ್ಥಿತಿನೂ ಹಂಗಾಗಿ. ಅದಕ್ಕ ಸರ್ಕಾರ ಈಗ ಮ್ಯಾಗ್ನೆಟ್ ಅನ್ನೋ KPSC ಸ್ಕೂಲ್ ಮ್ಯಾಗ್ನೆಟ್ ಅನ್ನೋ ಒಂದು ಯೋಜನೆ ತಂದು ಅದ್ರ ಮೂಲಕ ಮತ್ತೀಗ ಎಲ್ಲಾ ಹಳ್ಳಿಗಳಲ್ಲಿರುವಂತ ಶಾಲೆಗಳನ್ನ ಬಂದ್ ಮಾಡಕೊಂಡಿದೆ. ಇದು ಬಹಳ ದುರಾದೃಷ್ಟಕರ. ಅದಕ್ಕೆ ಮೊನ್ನೆ ಕೂಡ ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಿಳಿಮಲಿ ಅವರು ಕೂಡ ಅದಕ್ಕೆ ಒಂದು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಎಲ್ಲಾ
ಒಂದ ಸೂರಿನೊಳಗೆ ಎಲ್ಲಾ ಸೌಕರ್ಯ ಸಿಗ್ತೈತೆ ಅನ್ನೋದು ಅವ್ರ ಮನೋಭಾವನೆ ಇದ್ದಿರ್ಬೋದು. ಆದ್ರೆ ಒಂದು ಗ್ರಾಮೀಣ ಭಾಗದ ಶಾಲೆ ಹಾಳಾಯ್ತು ಅಂತಂದ್ರ ಅಲ್ಲಿ ಗಾಂಧಿ ಜಯಂತಿ ಇರೋದಿಲ್ಲ, ಸ್ವಾತಂತ್ರ್ಯೋತ್ಸವ ಏನಿರಂಗೇ ಇಲ್ಲ, ಗಣರಾಜ್ಯೋತ್ಸವ ಇರೋದಿಲ್ಲ, ಸರ್ಕಾರದ ಯಾವ್ದಾದ್ರು ಜಾಗೃತಿ ಕಾರ್ಯಕ್ರಮ ಇರೋದಿಲ್ಲ, ನಮ್ಮ ಮಕ್ಕಳು ನಮ್ಮ ಗಲ್ಲಿ ಒಳಗೊಂದು ಏನೋ ಪ್ರಭಾತ್ ಫೇರಿ ಮಾಡೋದಿಲ್ಲ. ಈ ರೀತಿ ಹಲವಾರು ಅಂಶಗಳನ್ನ ಕಳ್ಕೊಂಡ್ಬಿಟ್ರೆ ಆ ಸರ್ಕಾರಿ ಕಟ್ಟಡಗಳು ಯಾರ್ದೋ ಪಾಲಾಗಿ ಬಿಡ್ತಾವ, ಹಾಳಾಗಿ ಬಿಡ್ತದ. ಅದಕ್ಕ ಅಂತ ಏನು ಮೂಲ ಸೌಕರ್ಯಗಳನ್ನ ಹೊಂದಂತ ಶಾಲೆಗಳನ್ನ ಇಟ್ಕೊಂಡು KPSC ಮಾಡ್ತೀರಿ, ಮ್ಯಾಗ್ನೆಟ್ ಶಾಲೆ ಮಾಡ್ತೀರಿ, ತೊಂದರೆ ಇಲ್ಲ. ಆದ್ರೆ ಈ ಗ್ರಾಮೀಣ ಶಾಲೆಗಳನ್ನ ಇಟ್ಕೊಂಡ ನೀವು ಅಲ್ಲಿ ಅರ್ಹತಾ ಪರೀಕ್ಷೆ ಮೂಲಕ ಅಲ್ಲಿ ಅವ್ರನ್ನ ನೀವು ಆಯ್ಕೆ ಮಾಡಬಹುದು ಅನ್ನೋದು ನಮ್ದೊಂದು ಅಭಿಪ್ರಾಯ. ಇವಾಗ ಮುಖ್ಯವಾಗಿ ಭಾಷಾ ಬಳಕೆ ಬಗ್ಗೆ ಮಾತಾಡೋಣ. ನಾನು ನಿಮ್ಗ ಕನ್ನಡ ಜಾಗೃತಿ ಸಮಿತಿ ಅಂತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ್ದು ನೀವು ಅದನ್ನ ಗುರ್ತಿನ ಚೀಟಿ ಕೊಟ್ಟಾಗ ಅದ್ರಾಗ ಏನೇನ್ ನಿಯಮಗಳು ಅದಾವ ಅಂತ ನೀವ ಹಾಕ್ಬೋದು. ಈಗ ನಾ ಆದಾಗಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಂಡು ಮಾಡಿದಾಗ ಜಾಗೃತಿ ಸಮಿತಿ ಸಭೆ ಕರೀರಿ ಅಂದಾಗ ಮಾನ್ಯ ಒಂದು ಮಂಥನ ಸಭೆ ಮಾಡಿದ್ರು. ಅದು ಎಲ್ಲಾರಿಗೂ ಕೂಡ್ಸ್ ಮಾಡಿದಾರೆ. ಅದು ನಮ್ಮ ಜಾಗೃತಿ ಸಮಿತಿ ಸದಸ್ಯರದ ಅಷ್ಟ ಮಾಡ್ಬೇಕಾಗಿತ್ತು. ಇನ್ನ ಮಾಡಿದಾಗ ನಿಮ್ಗೆ ಹೇಳ್ಬೇಕಂತಂದ್ರ ನಿಪ್ಪಾಣಿಗೆ ನಗರಸಭೆಗೆ ತಹಶೀಲ್ದಾರ್ಗೆ ಮನವಿ ಮಾಡ್ಕೊಂಡು ಬಂದಿದೀವಿ. ಇಲ್ಲಿರುವಂತ ಎಲ್ಲ ಮಹಾನಗರ ಪಾಲಿಕೆ ಆಗಿರ್ಬೋದು, ತಾಲೂಕಾ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಶಿಕ್ಷಣ ಇಲಾಖೆ ಆಗಿರ್ಬೋದು, ಕೈಗಾರಿಕೆ ಇಲಾಖೆ ಆಗಿರ್ಬೋದು, ಇಂಡಿಯನ್ ಪೆಟ್ರೋಲ್ ಪಂಪ್, ಭಾರತ್ ಪೆಟ್ರೋಲಿಯಂಸ್, ಹಿಂದೂಸ್ತಾನ್ ಪೆಟ್ರೋಲಿಯಂಸ್, ಆಮೇಲೆ ಕೇಂದ್ರ ಸರ್ಕಾರದ ಕೆಲವೊಂದು ಬ್ಯಾಂಕ್ಗಳಿಗೆ ಎಲ್ಲರಿಗೂ ಅರ್ಜಿ ಕೊಟ್ಟು ನೀವು ಭಾಷಾ ವಿಧೇಯಕ 2027 60% ಕನ್ನಡ ಬಳಕೆ ಮಾಡ್ಬೇಕಂತೇಳಿ ನಾವು ಅವ್ರಿಗೆ ಮನವಿ ಕೊಟ್ಟು ಬಂದಿದ್ವಿ. ಇನ್ನು ಸರ್ಕಾರ ರೂಪದಾಗ ಮತ್ತು ಸ್ಥಳೀಯ ಅಧಿಕಾರಿಗಳ ಹಂತದಲ್ಲಿ ಅದನ್ನ ಯಾವ ರೀತಿ ಅನುಷ್ಠಾನಗೊಳಿಸ್ತಾರ ಅಂತ ಕಾದ್ ನೋಡ್ಬೇಕು. ಇಲ್ಲ ಅಂತಂದ್ರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಿಗೆ ನಾವು ಪತ್ರ ಬರೀಬಹುದು. ಒಬ್ಬ ಸದಸ್ಯನಾಗಿ ಪತ್ರ ಬರೀಬಹುದು, ಒಬ್ಬ ಹೋರಾಟಗಾರರಾಗಿ ಅವ್ರ ಎದುರುಗಡೆ ಕುಂತು ಪ್ರತಿಭಟನೆ ಮಾಡಬಹುದು. ಅಲ್ಲ, ಇವಾಗ ನೀವು ಪ್ರತಿ ಅರ್ಜಿಗಳಂತ ಹೇಳ್ತೀವಿ ನಾವು ಕನ್ನಡದೊಳಗ, ಇವರೆಲ್ಲ ಇಂಗ್ಲಿಷ್ ಒಳಗೆ ಸಬ್ಮಿಟ್ ಮಾಡಿದ್ವಿ, ಎಲ್ಲ ಸ್ವೀಕಾರ ಮಾಡ್ತಾರಲ್ಲ, ಅದನ್ನ ಕಡ್ಡಾಯವಾಗಿ ಮಾಡ್ಲಿಕ್ಕೆ ಬರ್ತದಲ್ಲ ಕನ್ನಡ ಅರ್ಜಿಗಳನ್ನೇ, ಅದ್ರ ಬಗ್ಗೆ ಮಾತಾಡ್ರಿ. ನಾನ್ ಮೊನ್ನೆ ಅಂದ್ರೆ ಕಂಟ್ರೋಲ್ ನಮಗ್ ಅಲ್ಲಿ ಸಿಗ್ತದೆ, ಹಿಡ್ತಿದ್ರೆ ಆಫೀಸರ್ ನಿಂದ ಹಿಡಿದು ಸಿಗ್ತದ ನಮಗಿದ್ರೆ. ಅದೇ ನೀವು ಮೊನ್ನೆ ನನಗೊಂದು ಮಹಾನಗರ ಪಾಲಿಕೆಯಿಂದ ಒಂದು ಪತ್ರ ಬಂದದ್ದು. ಏನ್ ಬರೀತಾರ ಅವರು, ನಾವು ಆಡಳಿತದಲ್ಲಿ ಕನ್ನಡವನ್ನು ಬಳಸ್ತಾ ಇದ್ದೀವಿ, ನಮ್ಮ ಎಲ್ಲಾ ಪತ್ರ ವ್ಯವಹಾರ ಕನ್ನಡದಲ್ಲೇ ನಡೆಸ್ತೀವಿ, ನಮ್ಮಿಂದ ಹೋಗುವಂತ ಯಾವುದೇ ಪತ್ರ ವ್ಯವಹಾರ ಕೂಡ ಅದು ಕನ್ನಡದಾಗ ನಾವು ನೋಟಿಸ್ ಕೊಟ್ಟಿರ್ತೀವಿ. ಈ ರೀತಿ ಆಮೇಲೆ ಪರಿಷತ್ ನಡಾವಳಿಗಳನ್ನು ಕನ್ನಡದಲ್ಲಿ ಬರಿತೀವಿ, ಸಭೆ ನಡಾವಳಿಗಳನ್ನು ಕನ್ನಡದಲ್ಲಿ ಬರಿತೀವಿ ಎಲ್ಲಾ ಹೇಳ್ತಾರೆ. ಆದ್ರೆ ಈ ಅಂಗಡಿ ಮುಗ್ಗಟ್ಟುಗಳ ಮೇಲೆ ಆಗಿರ್ಬೋದು, ಜಾಹೀರಾತು ಫಲಕಗಳಲ್ಲಿ ಆಗಿರ್ಬೋದು, ಯಾವುದು ಅಲ್ಲ ಅಂದ್ರೆ ನಾವ್ ಹಿಂಗ್ ನಿಮ್ಗೆ ಅರ್ಥ ಆಯ್ತಾ ಇಲ್ಲ, ರಿಜೆಕ್ಟ್ ಮಾಡೋ ಪದ್ಧತಿ ಅದನ್ನ ಇಲ್ಲ. ರಿಜೆಕ್ಟ್ ಮಾಡಬಹುದು, ಇಂಗ್ಲಿಷ್ ಒಳಗೆ ಅಧಿಕಾರ ಇರ್ತದಲ್ಲ ಅವ್ರಿಗೆ ಇದ್ರೆ ಮಾಡಬಹುದು ಅದನ್ನ ಸ್ವೀಕಾರ ಮಾಡಿ ಅವ್ರು ಕನ್ನಡದೊಳಗೆ ಕೊಡ್ಲಿಕ್ಕತ್ತಾರ. ಈಗ ಕರ್ನಾಟಕದ ಆಡಳಿತ ಭಾಷೆ ಕನ್ನಡ ಇರ್ಬೇಕಾಯ್ತು ಅಂತ ನಾನು ಬೇರೆ ಭಾಷೆಯಲ್ಲಿ ಸ್ವೀಕರಿಸಲಿಲ್ಲ ಅಂತ ಗಟ್ಟಿ ದಣಿಯಾಗಿ ಯಾವ ರೀತಿ ನಮ್ DC ಸುತ್ತೋಲೆ ಎನ್ ಜಯರಾಮ್ ಅಂತ ಹೇಳಿದ್ರು. ಜಯರಾಮ್ ಅವ್ರು ಖಂಡಿತವಾಗಿ ಹೇಳ್ತಾರೆ, ನನ್ ಕನ್ನಡದಾಗ ಇದ್ರೆ ತೋರ್ಸ್ರಿ, ಈಗ ತೋರ್ಸ್ಬೇಡ್ರಿ ಅಂತ. ಅಂತ ಒಂದು ಎದೆಗಾರಿಕೆನ ಈಗಿನ ಅಧಿಕಾರಿಗಳು ತೋರ್ಸ್ಬೇಕಲ್ಲ, ಅದು ತೋರ್ಸೋದಿಲ್ಲ ಅನ್ನೋದು ನಮ್ದೊಂದು ದುರ್ದೈವ. ಆಂಗ್ಲ ಭಾಷೆ ಅರ್ಜಿಗಳನ್ನ ಸ್ವೀಕಾರ ಮಾಡ್ತಾರ, ಕನ್ನಡದೊಳಗೆ ಉತ್ತರಗಳನ್ನು ಕಳಿಸ್ತಾರೆ. ಇದು ನಾವು ನೋಡಿವಿದ್ರಿ. ಇದನ್ನ ಕಂಪ್ಲೀಟ್ ಬಂದ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಹೇಳಿ? ಇಲ್ಲ, ಒಂದು ಅವ್ರು ಕೊಡೋ ಕಾರಣ ಏನಂತಂದ್ರ ಭಾಷಾ ಅಲ್ಪಸಂಖ್ಯಾತರ ಆಯೋಗದ ನಿರ್ದೇಶನ ಮೇರೆಗೆ ನಾವು ಅವ್ರಿಗೂ ಒಂದ್ ಸ್ವಲ್ಪ ಮಾಡ್ಬೇಕು. ನಾನು ಮೊನ್ನೆ ಕೂಡ ಜಿಲ್ಲಾಧಿಕಾರಿಗಳ ಸಭೆಯೊಳಗೆ ಕೇಳಿದೆ, ಇಲ್ಲ ಅವರು ಭಾಷಾ ಅಲ್ಪಸಂಖ್ಯಾತರ ಹಿತಾಸಕ್ತಿಗೆ ಅನುಗುಣವಾಗಿ ನಡ್ಕೋಬೇಕು ಅಂತ ಹೇಳ್ತಾರೆ. ಸರಿ, ನೀವು ಅವರ ಹಿತಾಸಕ್ತಿಗೆ ಅನುಗುಣವಾಗಿ ನಡ್ಕೋರಿ. ಆದ್ರೆ ನಾನು ಇಲ್ಲಿ ಭಾಷಾ ಅಲ್ಪಸಂಖ್ಯಾತರ ಆಯೋಗ ಐತ್ರಿ ನಮ್ಮ ಕೋಟೆ ಒಳಗೆ, ಅಲ್ಲಿ ಹೋಗಿ ಕೇಳಿದಾಗ ಅವ್ರು ಏನಿಲ್ಲ, ಅವ್ರಿಗೆ ಏನ್ ಸವಲತ್ತು ಬೇಕು ಕೊಡ್ಬೇಕು, ಅವ್ರಿಗೆ ತಿಳಿಲಿಲ್ಲ ಅಂದ್ರೆ ತಿಳಿಸಿ ಹೇಳ್ಬೇಕಾಗಿ ಅಧಿಕಾರಿಗಳ ಕರ್ತವ್ಯ. ಈಗ ನಾವೊಬ್ಬ ಹೋರಾಟಗಾರ, ನನ್ನ ಕಾನೂನು ಅರಿವು ಇರುವುದಿಲ್ಲ ಅಂತಂದ್ರೆ ಅಲ್ಲಿ ಕಾನೂನು ಅರಿವು ಯಾರು ಹೇಳ್ತಾರೋ, ಕಾನೂನು ಸಲಹಾ ಸಮಿತಿ ಇರ್ತೈತೆ, ಅದು ಹೇಳ್ಬೇಕು. ಹಂಗ ಅವ್ರು ಯಾರು ಮರಾಠಿ ಭಾಷಿಕರು ಬರ್ತಾರೋ ಅಥವಾ ಉರ್ದು ಭಾಷಿಕರು ಬರ್ತಾರೋ ಅಥವಾ ತೆಲುಗು ಭಾಷಿಕರು ಬರ್ತಾರೋ ಅವ್ರಿಗೆ ತಿಳಿಸಿ ಕನ್ನಡದಾಗ ಈ ರೀತಿ ಐತಿ, ಇದು ನಿಮ್ಗೆ ಮರಾಠಿ ಒಳಗೆ ಈ ರೀತಿ ಒಂದು ಕಾನೂನು ಐತಿ ಅಂತೇಳಿ ನೀವು ತಿಳಿಸಿ ಹೇಳಿದ್ರೆ ಅವ್ರಿಗೆ, ನೀವು ತಿಳಿಸಿ ಹೇಳೋದಲ್ಲ, ಅವ್ರ ಭಾಷೆ ಒಳಗೆ ನೀವು ಸಂವಹನ ಮಾಡಕ್ ಹಿಡಿದ್ರಿ ಅಂತಂದ್ರೆ, ಸಂಭಾಷಣೆ ಮಾಡಕ್ ಹಿಡಿದ್ರೆ ಅವ್ರಿಗೆ ಅದ ಅವಶ್ಯಕತೆನೇ ಬೀಳುದಿಲ್ಲ. ಎಷ್ಟು ದಿನ ಇಲ್ಲಿ ಹಾಕೊಂಡ್ ಬಂದಿದ್ದಾನ ಅದ. ಇವಾಗ ನಾವು ಕೇಂದ್ರೀಯ ವಿದ್ಯಾಲಯಗಳ ಬಗ್ಗೆ ಮಾತಾಡೋಣ. ಅಲ್ಲಿ ಕನ್ನಡನೇ ಇಲ್ಲ ಅಲ್ಲಿ ಕೇಂದ್ರೀಯ ವಿದ್ಯಾಲಯದೊಳಗೆ, ಅವ್ರದಲ್ಲಿ ಹಿಂದಿ ಸಂಸ್ಕೃತಿ ಎರಡೇ ಅದ ಅಲ್ಲಿ. ಇದ್ರ ಬಗ್ಗೆ ಮಾತಾಡಿ. ನಮ್ದು ಸ್ಟೇಟ್ನೊಳಗೆ ಕನ್ನಡ ಇಲ್ಲ, ಕೇಂದ್ರೀಯ ವಿದ್ಯಾಲಯಗಳವ ಇಲ್ಲಿದ್ರೆ ಅವ್ರಿಗೆ ಕನ್ನಡ ಕಲಿಸೋದೇ ಇಲ್ಲ. ಅವರಿಗಿದ್ರೆ ಒಂದು ಹಿಂದಿ, ಒಂದು ಸಂಸ್ಕೃತ, ಆ ವಿಷಯಗಳನ್ನ ಆಯ್ಕೆ ಮಾಡ್ಕೊಳಿಕ್ ಬೇಕು. ಕನ್ನಡ ವಿಷಯ ಅಲ್ಲಿಲ್ಲ.
ಅದೇ ಈಗ ಮೊದಲನೇ ಭಾಷೆ ಅಥವಾ ಎರಡನೇ ಭಾಷೆಯನ್ನ ಕಡ್ಡಾಯವಾಗಿ ಕನ್ನಡವನ್ನು ಬಳಸ್ಬೇಕಂತೇಳಿ ರಾಜ್ಯ ಸರ್ಕಾರದ ನಿರ್ದೇಶನ ಆಯ್ತು. ಅದು ನಮ್ಮ ರಾಜ್ಯ ಇದು ಪಠ್ಯ ಆಗಿರ್ಬೋದು, ಕೇಂದ್ರದ ಪಠ್ಯ ಆಗಿರ್ಬೋದು, ಅಥವಾ ನಾವೇನಿದೆ CBA ICB ಏನು ಹೇಳ್ತಾರೆ ಅಂತಾರಾಷ್ಟ್ರೀಯ ಪಠ್ಯ ಎಲ್ಲೂ ಆದ್ರೂ ಕೂಡ ನೀವು ಎರಡನೇ ಭಾಷೆ ಆದ್ರೂ ತಗೋರಿ, ಮೂರನೇ ಭಾಷೆ ಆಗಿ ಆದ್ರೂ ತಗೋರಿ, ಕನ್ನಡವನ್ನು ಕಲಿಕೆ ಮಾಡ್ಬೇಕಂತೇಳಿ ಸರ್ಕಾರದ ನಿರ್ದೇಶನ ಐತಿ. ಆದ್ರೂ ಕೂಡ ಅದನ್ನ ಮಾಡೋದಿಲ್ಲ. ಅದ್ರ ಮೇಲೆ ಸರ್ಕಾರನ ಅದನ್ನ ಸರ್ಕಾರ ಮತ್ತೆ ಅಧಿಕಾರಿಗಳು ಗಟ್ಟಿ ನಿರ್ಧಾರ ತಗೋಬೇಕು. ಅದ್ ತಗೊಳ್ಳೋಂತ ಅಧಿಕಾರ ಅದ ಅವ್ರಿಗೆ ಐತಿ. ಈಗ ಭಾಷಾ ವಿಧೇಯಕ ಬಂದೈತಿ. ಭಾಷಾ ವಿಧೇಯಕ 22 ಪ್ರಕಾರ ಅಧಿಕಾರಿಗಳು ಏನಾದ್ರೂ ಕ್ರಮ ತಗೊಂಡ್ರೆ ಅವ್ರ ಮೇಲೆ ಯಾವ್ದು ಪೊಲೀಸ್ ಕೇಸು ಆಗಬಾರ್ದು, ಆಮೇಲೆ ಪ್ರಾಸಿಕ್ಯೂಷನ್ ಆಗಬಾರ್ದು, ಈ ರೀತಿ ಯಾವುದೇ ದಾವೆಗಳನ್ನ ಹೂಡಬಾರ್ದು ಅನ್ನೋ ಸ್ಪಷ್ಟ ನಿರ್ದೇಶನ ಇದ್ರು ಕೂಡ ಅಧಿಕಾರಿಗಳು ಹಿಂದೇಟಾಗ್ತಾರೆ. ಅವ್ರಿಗೇನು ರಾಜಕೀಯ ಒತ್ತಡ ಇದ್ದಿರ್ತಿತ್ತು ಅಲ್ಲ, ಅವ್ರು ಕೊಟ್ಟು ನಮಗ್ ಉತ್ತರ ಏನ್ ಕೊಡ್ತಾರ ಅವರು, ಇದು ಕೇಂದ್ರ ಸರ್ಕಾರದ ನೌಕರದಾರ ಮಕ್ಕಳಿಗೆ ಅದ. ಇದು ಇಲ್ಲಿ ಬೆಂಗಾಲೀಸ್ ಇದ್ದಾರೆ, ತಮಿಳಿಯನ್ಸ್ ಇದ್ದಾರೆ, ತೆಲುಗು ಇದ್ದಾರೆ, ಹಲವಾರು ಭಾಷೆಗಳು ಈಗ ಮಕ್ಕಳಿದ್ದಾರೆ. ಈಗ ನಾವ್ ಯಾವ ಭಾಷೆ ಅಂತ ಹೇಳೋಣ ಅವರಿಗೆ? ಅದಕ್ಕಿದು ರಾಷ್ಟ್ರ ಭಾಷೆ ಹಿಂದಿ, ಒಂದ್ ಇಂಗ್ಲಿಷ್. ನಾವು ಅಲ್ಲಿ ಹೋದ್ರು ನಾವು ಅದನ್ನ ಹೇಳಂಗಿಲ್ಲ ಅಂತ ಹೇಳ್ತಾರ ಅವ್ರು. ರಾಷ್ಟ್ರ ಭಾಷೆ ಹಿಂದಿ ಅನ್ನೋದ ತಪ್ಪು ಕಲ್ಪನೆ ನಮ್ಮಲ್ಲಿ ತುಂಬಿಟ್ಟಿದ್ದಾರೆ. ಗುಜರಾತ್ ಅಲಹಾಬಾದ್ ಯಾವ್ದೋ ಕೋರ್ಟ್ ಅನ್ನ ಹೇಳ್ಬಿಟ್ಟಿದ್ರೆ, ಹೈಕೋರ್ಟ್ ಅನ್ನ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಅಂತಾರೆ. ಅದೊಂದು ಸಂವಹನ ಭಾಷೆ, ಸಂವಹನಕ್ಕಾಗಿ ಬಳಕೆ ಮಾಡ್ಕೊಂಡಂತ ಭಾಷೆ. ಅದನ್ನ ಯಾವ ರೀತಿ ಏರ್ತಾರಂತಂದ್ರ ಯಾರು ಬ್ಯಾಡ ಅಂತಾರಲ್ಲ ಅವ್ರ ಮೇಲೆ ತಂದು ಹೇರಿಕೆ ಮಾಡುದು. ನಿನ್ನೆ ಕೂಡ ಅಮಿತ್ ಶಾ ಅವ್ರು ಹೇಳ್ತಾರ, ಹಿಂದಿ ಭಾಷೆಯನ್ನ ಬಲವರ್ಧನೆಗೊಳಿಸಿದ್ರೆ ಸ್ಥಳೀಯ ಭಾಷೆಗಳು ಉಳಿತಾವ ಅಂತ. ಹಿಂದಿ ಭಾಷೆಯನ್ನು ಸಂವಹನಗೊಳಿಸ್ಬಿಟ್ರ ಅಂತಂದ್ರೆ, ಬಲವರ್ಧನೆಗೊಳಿಸಿದ್ರ ಅಂತಂದ್ರೆ ಎಲ್ಲರೂ ಹಿಂದಿ ಒಳಗ ಮಾತಾಡ್ತಾರ. ಅಲ್ಲ, ಅವ್ರು ಅನ್ನೋದೇನು ಎಲ್ಲೂ ಮಾತೃಭಾಷೆ ಇಲ್ಲ ಅಂತ ಹೇಳುದು. ಈಗ ನಾವು ಇಲ್ಲಿಂದ ತಮಿಳ್ನಾಡಕ್ಕೆ ಟ್ರಾನ್ಸ್ಫರ್ ಆಗಿಬಿಡ್ತದ 3-4 ವರ್ಷಕ್ಕಿದ್ರೆ, ಅಲ್ಲಿಂದ ಮತ್ತೆ ನೀವು ಆಸಾಮಿಗೆ ಆಗ್ತದ. ಹೌದು, ಅವ್ರು ಯಾವ ಭಾಷೆ ಅಂತ ತಿಳ್ಕೋಬೇಕು? ಅದಕ್ಕೆ ನಾವು ಸಂಸ್ಕೃತ, ಹಿಂದಿ ರಾಷ್ಟ್ರ ಭಾಷೆ ಸಂಸ್ಕೃತ. ಅವ್ರು ಬೇಕಂದ್ರೆ ಅವರೇ ಕನ್ನಡ ಮನೆಯೊಳಗೆ ಕಲಿಬೇಕು, ಅವರೇ ಮನೆಯೊಳಗೆ ತಮ್ಮ ಭಾಷೆ ಕಲ್ಕೋಬೇಕು. ಯಾವ ರೀತಿ ಹೇಳ್ತಾರ ನಮಗ್ ಗೊತ್ತಿಲ್ಲ. ಆದ್ರೆ ನಾವು ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ಚಿಂತಕರಾಗಿರ್ಬೋದು, ಸಾಹಿತಿಗಳಾಗಿರ್ಬೋದು, ಏನ್ ನಮ್ದು ಸರ್ಕಾರಕ್ಕೆ ಬೇಡಿಕೆ ಅಂತ ದ್ವಿಭಾಷಾ ನೀತಿ ಜಾರಿಗೊಳಿಸ್ರಿ. ಒಂದು ಕನ್ನಡ ಇರ್ಲಿ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಭಾಷೆಯಾಗಿ ಇಂಗ್ಲಿಷ್ ಇರ್ಲಿ. ಇಂಗ್ಲಿಷ್ ಹೋದ್ರೆ ಎಲ್ಲಿ ಬೇಕಾದಲ್ಲಿ ಬದುಕಬಹುದಲ್ಲ. ಸ್ಪರ್ಧಾತ್ಮಕ ಒಂದು ಜಗತ್ತಿನೊಳಗೆ ನಾವು ಹೋಗಾಕತ್ತೇವ ಅಂತಂದ್ರೆ ಇಂಗ್ಲಿಷ್ ಬೇಕೇ ಬೇಕು. ಜಿಲ್ಲಾಧಿಕಾರಿಗಳು ಕಲಿತಾರಲ್ಲ, ಎಲ್ಲಿ ಯಾವ ರಾಜ್ಯಕ್ಕೆ ಹೋದ್ರು ಕಲಿತಾರಲ್ಲ. ಅಲ್ಲ, ಅವರು ಅದನ್ನ ಕಲಿತಾರೋ, ಅದನ್ನು ಅವ್ರು ಆಡಳಿತ ನಡೆಸಬೇಕು ಅನ್ನೋ ದೃಷ್ಟಿಯಿಂದ ಕಲಿತಾರೋ. ಈ ಅನ್ನದ ಭಾಷೆಯಾಗಿ ಕನ್ನಡ ರೂಪುಗೊಂಡಾಗ ಮಾತ್ರ ಅನ್ನದ ಭಾಷೆಯಾಗಿ ಬದಲಾಗಬೇಕು. ಕನ್ನಡ ಕಲ್ತ್ರೆ ನಮಗ್ ಅನ್ನ ಸಿಗ್ತೈತಿ, ಕನ್ನಡ ಕಲ್ತ್ರೆ ನಮಗ್ ನೌಕರಿ ಸಿಗ್ತೈತಿ. ಆಮೇಲೆ ಎಲ್ಲರೂ ಕೂಡ ಮೊನ್ನೆ ಬಹಳ ಚಂದ ಯಾರೋ ಒಂದು ಇದನ್ನ ಮಾಡಿದ್ರು. ಎಲ್ಲಾರು ಕೂಡ ಸಂಸತ್ತೊಳಗ ಮಾಡಿದ್ರು. ಸರ್ಕಾರಿ ನೌಕರರಾಗ್ಲಿ, ಜನಪ್ರತಿನಿಧಿಗಳಾಗ್ಲಿ, ಯಾರೇ ಆಗ್ಲಿ, ಸರ್ಕಾರದ ಶಾಲಿ ಒಳಗ್ ಕಲಿಯಾಕ ಹಿಡಿದ್ರ ಅಂತಂದ್ರ ಸತ್ತಂತಾನ ಸರ್ಕಾರಿ ಶಾಲೆಗಳು ಉಳಿತಾವ, ಬೆಳಿತಾವ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅದನ್ನ ಕಾರ್ಯಪ್ರವೃತ್ತರ ಆಗ್ಬೇಕು ಅನ್ನೋದನ್ನು ಅಂದ್ರೆ ನಮ್ಗೆ ಕನ್ನಡ ನನ್ನೊಳಗ ನಮ್ಮ ಕನ್ನಡ ಪ್ರಾದೇಶಿಕ ಭಾಷೆ ಉಳಿಬೇಕು. ಕನ್ನಡಂ ಗೆಲ್ಗೆ, ಕನ್ನಡಂ ಬಾಳ್ಗೆ ಅಂತ ಹೇಳ್ತೀವಿ. ಕನ್ನಡಕ್ಕೆ ನಿನ್ನ ಕೈ ಎತ್ತು, ನಿನ್ನ ಜೀವನ ಕಲ್ಪವೃಕ್ಷವಾಗೋದು ಅಂತೀವಿ. ಇದೆಲ್ಲ ನಾವು ಇಟ್ಕೋತೀವಿ, ಇಲ್ಲ ಅನ್ನೋದಿಲ್ಲ. ನಾವು ಇದ್ರ ಜೊತೆಗಿನ ಇದ್ರೆ ಈಗ ಏನಾಗಿದೆ, ಈಗ ಒಂದು ನಮ್ದು ಬದುಕು ಭಾಷೆ ಇಂಗ್ಲಿಷ್ ಆಗ್ಬಿಟ್ಟದೆ. ಬದುಕು ಭಾಷೆ ಇಂಗ್ಲಿಷ್, ಲೋವರ್ KG ಇಂಗ್ಲಿಷ್, ಅಪ್ಪರ್ KG ಇಂಗ್ಲಿಷ್, ಇದ್ರ KG ಇಂಗ್ಲಿಷ್. ಕನ್ನಡ ಶಾಲೆ, ಪ್ರಾಥಮಿಕ ಶಾಲೆಗೆ ಹೋಗೋ ಮಕ್ಕಳು ಕಡಿಮೆ. ಬಟ್ ಈ ಸರ್ಕಾರ ಕನ್ನಡ ಮಾಧ್ಯಮ ಓದಿದವರಿಗೆ ನೌಕರಿಯ ಸೌಲಭ್ಯ, ಅದ್ರ ಬಗ್ಗೆ ಮಾತಾಡ್ರಿ. ಈಗ ಅವ್ರೇನ್ ಹೇಳ್ತಾರೋ, ನಾವು ಮಾಧ್ಯಮದಾಗ ಕ್ರಪಾಂಕ ಕೊಡ್ತೀವಿ ಅಂತ ಹೇಳ್ತಾರೆ. ಒಂದು ಕನ್ನಡ ಮಾಧ್ಯಮದಾಗ ಓದಿದವ್ರಿಗೆ ಇಂತಿಷ್ಟ ಕ್ರಪಾಂಕ ಅಂತೇಳಿ, ಆಮೇಲೆ ಗ್ರಾಮೀಣ ಭಾಗದಲ್ಲಿ ಇರುವಂತವ್ರಿಗೆ ಕ್ರಪಾಂಕ ಅಂತ. ನಮಗೆ ಕ್ರಪಾಂಕ ಬೇಡ ಆಗಿದೆ. ಮಾಧ್ಯಮದಲ್ಲಿ ಓದಿದವರಿಗೆ, ಸ್ಥಳೀಯರಿಗೆ ಆದ್ಯತೆ ಕೊಡ್ಬೇಕನ್ನೋದು ನಮ್ಮ ಒಂದು ಬೇಡಿಕೆ. ಆ ಬೇಡಿಕೆಗೆ ಅನುಗುಣವಾಗಿ ಸರ್ಕಾರ ನಡ್ಕೋಬೇಕು. ಅಂದ್ರೆ ನಮ್ಮ ಭಾಷೆ ಉಳಿತದ. ಇಲ್ಲ ಅಂತಂದ್ರೆ ನಾವೆಲ್ಲರೂ ಕೂಡ ಬೇರೆ ಬೇರೆ ಭಾಷೆಗಳಿಗೆ ಹೋಗ್ಬಿಡ್ತೀವಿ. ಎಲ್ಲಾರು ಕೂಡ ಈಗ ಚೀನಿಯವ್ರು ನೋಡಿ, ಚೀನಾದವ್ರು ಅವ್ರದ್ದು ಭಾಷೆ ಒಳಗೆ, ಜಪಾನ್ದವ್ರು ಜಪಾನಿ ಭಾಷೆ ಒಳಗೆ ಅವ್ರು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಹೆಸರು ಗಳಿಸಿದ್ದಾರೆ. ತಮ್ಮ ಭಾಷೆಯನ್ನು, ಮಾತೃ ಭಾಷೆಯನ್ನು ಬಿಟ್ಟು ಕೊಡಬಾರ್ದು. ಅದಕ್ಕೆ ತಮಿಳರು ಕೂಡ ತಮಿಳರು ಕೂಡ ತಮ್ಮ ಭಾಷೆಯನ್ನು ಬಿಟ್ಟು ಕೊಟ್ಟಿಲ್ಲ. ಆ ನಿಟ್ಟಿನಲ್ಲೂ ನಮ್ಮ ರಾಜ್ಯದವರು ಅಥವಾ ಭಾರತದ ಪ್ರತಿಯೊಂದು ರಾಜ್ಯದವರು ಆ ನಿಟ್ಟಿನಲ್ಲಿ ಕೆಲಸ ಮಾಡೋದು. ತಮ್ಮ ರಾಜ್ಯ ಒಳಗೆ ತಮ್ಮ ಭಾಷೆಯನ್ನು ಬಲಿಷ್ಠಗೊಳಿಸೋದ್ರ ಜೊತೆಗೆ ಒಂದು ಸಂವಹನ ಭಾಷೆಯಾಗಿ ಹಿಂದಿ ಬದಲಾಗಿ ಇಂಗ್ಲಿಷ್ ಎಲ್ಲಾರು ಮಾಡ್ಕೊಂತ ಹೋಗ್ತಂದ್ರ ಎಲ್ಲರೂ ಎಲ್ಲಿ ಹೋದ್ರು
ರಾಜ್ಯ ಒಳಗೆ ಇಂಗ್ಲಿಷ್ ಮಾತಾಡ್ಬೋದು, ಇಲ್ಲ ನಮ್ಮ ರಾಜ್ಯ ಒಳಗೆ ಬಂದ್ರೆ ನಾವು ನಮ್ಮ ಮಾತೃಭಾಷೆ ಮಾತಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಬೋದು. ಒಟ್ಟಾರೆ ಸದ್ಯದ ಪರಿಸ್ಥಿತಿ ಬಗ್ಗೆ ಮಾತಾಡೋಣ. ಕನ್ನಡ ಬೆಳವಣಿಗೆ ಜಾಸ್ತಿ ಆಗ್ಬಿಟ್ಟದಲ್ಲ, ಬಹಳ ಆಗಿದೆ ಈಗಿಂದ ಹೊಸ ಎಕ್ಸ್ಟೆನ್ಷನ್ಗಳು ಪೂರ್ತಿ ಕನ್ನಡ. ನಿಮ್ದೇನ್ ಬರೀ ನಿಮ್ದು ವಡಗಾಂವು, ಶಾಪೂರು, ಟಿಳಕವಾಡಿ ಏನ್ ಉಳ್ಕೊಂಡವ್ ಅದೊಂದು ಹೆಮ್ಮೆ ಸಂಗತಿ ಅಂತ ಈ ಹೋರಾಟದಿಂದ ಇದರಿಂದ ನಮ್ಮ ಕನ್ನಡ ರಾಜ್ಯೋತ್ಸವ, ಕರ್ನಾಟಕದಲ್ಲಿ ಪ್ರಸಿದ್ಧವಾದಂತ ರಾಜ್ಯೋತ್ಸವ ನಮ್ಮ ಬೆಳಗಾವಿ, ಮೈಸೂರು ದಸರಾ ಉತ್ಸವಕ್ಕೆ ಹೆಂಗ್ ಮಹತ್ವ ಕೊಡ್ತೀವಿ ಹಂಗ್ ಕನ್ನಡ ರಾಜ್ಯೋತ್ಸವ, ಇದ್ರ ಪ್ರಭಾವನೆ ನಮಗಾಗ್ಯದಲ್ಲ, ಇದ್ರ ಬಗ್ಗೆ ಮಾತಾಡ್ರಿ. ನಮ್ಮ ಬೆಳಗಾವಿ ಒಳಗೆ ಪದೇ ಪದೇ ಅಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಏನು 2005ರಲ್ಲಿ 6ರಲ್ಲಿ ಇತ್ತು, 20 ವರ್ಷಗಳ ಇದ್ದಂತ ಪರಿಸ್ಥಿತಿ ಈಗ ಇಲ್ಲ. ಬಹಳಷ್ಟು ಬದಲಾವಣೆ ಆಗೈತಿ. ಬಹಳಷ್ಟು ಯುವಕರು ಕನ್ನಡದ ಕಡೆಗೆ ತೋರ್ಸಕತ್ತಾರ. ದಸರಾ ಮಾದರಿಯಲ್ಲೇ ರಾಜ್ಯೋತ್ಸವನ್ನ ಬೆಳಗಾವಿಯಲ್ಲಿ ಆಚರಿಸುವಂತ ಆಗೈತಿ. ಕನ್ನಡ ಅಭಿಮಾನ ಹೆಚ್ಚಾಗೈತಿ. ಕನ್ನಡ ಅಭಿಮಾನದ ಜೊತೆಗೆ ಅದನ್ನ ಬಳಸುವಂತ ಪ್ರಕ್ರಿಯೆ ಕೂಡ ಆಗಬೇಕು. ಬರೀ November 1 ಕನ್ನಡಿಗರಾಗದೆ ನಂಬರ್ 1 ಕನ್ನಡಿಗರ ಆಗಬೇಕು ಅಂತೇಳಿ ನಾವು ಪದೇ ಪದೇ ಹೇಳ್ತೀವಿ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮಾಡ್ಬೇಕಾಗೈತಿ. ಅದೇ ನಿಟ್ಟಿನೊಳಗ ನಾವು ಕೂಡ ರಾಜ್ಯೋತ್ಸವಕ್ಕೆ ಇನ್ನಷ್ಟು ಬಲ ಬರಬೇಕಾದ್ರೆ ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಬೇಕು. ಆ ಅನುದಾನ ಬಿಡುಗಡೆ ಮಾಡಿ ಅದನ್ನ ಮತ್ತಷ್ಟು ಗಡಿ ಭಾಗದಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಆಗ್ಬೇಕಂತ ಹೇಳಿ ಅಂದೇವಿ. ಆಗೋಸ್ಕರ ಸರ್ಕಾರ ಇನ್ನಷ್ಟು ಗಟ್ಟಿನಿಟ್ಟಾದ ಇದನ್ನ ಕ್ರಮ ತಗೊಳ್ಬೇಕು ಅನ್ನೋದು ನಮ್ಮ ಆಶೆ. ಕ್ರಮ ತಗೋಬೇಕು. ಒಂದು ಸಂತೋಷ ವಿಷಯ ಅಂದ್ರೆ ಅಂದಿನ ಪರಿಸ್ಥಿತಿ ಇಂದಿಲ್ಲ. ಇದು ನಾವು ದೃಢವಾಗಿ ಹೇಳಬಹುದಿದ್ರು. ಕನ್ನಡ ಭಾಷಾ ಬೆಳವಣಿಗೆ ನಾವು ಎಲ್ಲ ತಿರುಗಾಡಿ ನೋಡಿವಲ್ಲ, ಅದ್ಭುತ ಸಾಧನೆ ಆಗ್ಯದ. ಬೆಳಗಾವಿ ಮೊದಲ ಊರು ಹೆಸರಿನಿಂದ ಬದಲಾವಣೆ ಆಗ್ಯದ. ಇವೆಲ್ಲ ಕೇಂದ್ರ ಬಸ್ ಸ್ಟ್ಯಾಂಡು, ಇವೆಲ್ಲ ನಿಮ್ಮ ರೈಲ್ವೆ ಸ್ಟೇಷನ್ ಎಲ್ಲ ಹೆಸರುಗಳು ಬಂದು, ನಾಯಕರ ಹೆಸರುಗಳು ಬಂದು, ಚೆನ್ನಮ್ಮನ ಹೆಸರುಗಳು ಬಂದು, ಮತ್ತು ಬೆಳಗಾವಿ ವೇಣುಗ್ರಾಮ ಬೆಳಗಾವಿ, ಇದೊಂದು ಹೆಮ್ಮೆ ವಿಷಯ. ಇದು ಎಷ್ಟೋ ವರ್ಷದಿಂದ ಅದು ಉಳ್ಕೊಂಡಿತ್ತದು. ಹಿಂಗೆ ನಮ್ದು ಭಾಷಾ ಬೆಳವಣಿಗೆ ಒಳಗೆ ಪ್ರಗತಿ ಒಳಗಿದ್ದೀವಿ. ನಮ್ಮ ಕೇಳುಗರಿಗೆ ಅದನ್ನು ಹೇಳೋಣ. ಕೇಳುಗರೆ, ಸದರಿಯವರ ಸಾಧನೆಯನ್ನು ಕೊಂಡು ವಿವಿಧ ಸಂಘ ಸಂಸ್ಥೆಗಳಿಂದ ಸಾಕಷ್ಟು ಸತ್ಕಾರ ಹಾಗೂ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ನಿಮ್ಮ ಪ್ರಶಸ್ತಿ ನೀವೇ ಹೇಳ್ಬೇಡ್ರಿ. ಏನೋ ಕೆಲಸ ಮಾಡಿದ್ದಕ್ಕ ಈ ರೀತಿ ನಮ್ಮ ಪ್ರಶಸ್ತಿಗಳನ್ನ ಕೆಲವೊಂದು ಸಂಘ ಸಂಸ್ಥೆಯವರು ಕೊಟ್ಟಿದ್ದಾರೆ. 2014 ಸಮಾಜ ಕಲ್ಯಾಣ ಸಂಸ್ಥೆ ಅಂತೇಳಿ ಬೆಳಗಾವಿದು ರಾಯಭಾಗದವರು ಕರ್ನಾಟಕ ರತ್ನ ಪ್ರಶಸ್ತಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ಕರವೇ ಕನ್ನಡ ಸಂಘ ಗಾಂಧಿನಗರ ಬೆಂಗಳೂರು ವೀರ ಕನ್ನಡಿಗ ಅಂತ ಕೊಟ್ಟರು. 2016 ನಮ್ಮ ನಾಗನೂರು ರುದ್ರಾಕ್ಷಿ ಮಠದಿಂದ ಕನ್ನಡ ನುಡಿಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಹಾವೇರಿಯಲ್ಲಿ ನಡೆದಂತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕೂಡ ಕನ್ನಡ ಸಾಹಿತ್ಯ ಪರಿಷತ್ನವರು ನಮಗ ಸನ್ಮಾನ ಮಾಡಿ ಅಲ್ಲೊಂದು ಗೌರವ ಸಲ್ಲಿಸಿದ್ದಾರೆ. ಅಲ್ಲಿ 2024 ಕೂಡ ಸಮೃದ್ಧಿ ಫೌಂಡೇಶನ್ ಬೆಳಗಾವಿಯವರನ್ನು ಕೂಡ ರಾಜ್ಯೋತ್ಸವ ಪ್ರಶಸ್ತಿ ಅಂತ ಕೊಟ್ಟಿದ್ದಾರೆ. ಆತ್ಮಶ್ರೀ ಸೇವಾ ಸಂಸ್ಥೆ ಬೆಂಗಳೂರು ಇವರು ಕೂಡ ಕನ್ನಡ ಮಾಣಿಕ್ಯ ರತ್ನ ಪ್ರಶಸ್ತಿ ಅಂತ ಕೊಟ್ಟಿದ್ದಾರೆ. 2025ರಲ್ಲಿ ಯುವ ಕರ್ನಾಟಕ ವೇದಿ ಮೇಕಲ್ ಮರಡಿ ಇವರು 70ನೇ ರಾಜ್ಯೋತ್ಸವ ಅಂಗವಾಗಿ ಕನ್ನಡ ನುಡಿಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಈಗ ಹಲವಾರು ಸಂಘ ಸಂಸ್ಥೆಗಳನ್ನ ಮಾಡಿದ್ದಾರೆ. ನಮ್ಮನ್ನ ಗುರುತಿಸಿ ಒಂದು ಪ್ರಶಸ್ತಿ ನೀಡ್ತಲ್ಲ, ಅದಕ್ಕಿಂತ ದೊಡ್ಡ ಒಂದು ಪ್ರಶಸ್ತಿ ನಮ್ಗೆ ಯಾವ ಪ್ರಶಸ್ತಿ ಬಂದ ನಿಮ್ಗೆ ಏನ್ ಅನಿಸ್ತದೆ? ಬಹಳ ಖುಷಿ ಆಗ್ತದೆ. ನಾವು ಮಾಡಿದ ಶ್ರಮಕ್ಕ ಶ್ರಮ ಆಕೈತಿ. ಇಷ್ಟಾದ್ರೂ ಪ್ರತಿಫಲ ಬೇಕಲ್ಲ, ಗೌರವ ಸಿಗಕತ್ತೈತಿಲ್ಲಪ್ಪ ಅಂತೇಳಿ ಮತ್ತೆ ಈ ಪ್ರಶಸ್ತಿ ಬಂದ್ಮೇಲೆ ಜವಾಬ್ದಾರಿ ಹೆಚ್ಚಾಗ್ತದೆ. ಮತ್ತಷ್ಟು ಜವಾಬ್ದಾರಿ ಅದನ್ನ ಕಾಯ್ಕೋಬೇಕಲ್ಲ. ಅದಕ್ಕೆ ಇದು ಕನ್ನಡ ಹೋರಾಟ ನಮಗ್ ಬಿಡಾಕಾಗೋದಿಲ್ಲ. ಬಿಡ್ಬೇಡ್ರಿ. ಪ್ರಶಸ್ತಿ ಬರೋದ್ರಿಂದ ನಮ್ ಕನ್ನಡ ಅದರಲ್ಲಿ ಈ ಬೆಳಗಾವಿನೊಳಗೆ ಇನ್ನ ಅವಶ್ಯದ ಇದು ಇಲ್ಲಿ ಅವಶ್ಯದ. ಈಗ ನಾವು ಕನ್ನಡ ಜಾಗೃತಿ ಸಮಿತಿ ಸದಸ್ಯ ನಾ ಏನ್ ಹೇಳ್ತೀನಿ, ತಮಿಳುನಾಡೊಳಗೆ ಹೋದ್ರೆ ಅಲ್ಲಿಲ್ಲ, ತೆಲಂಗಾಣಕ್ಕೆ ಹೋದ್ರೆ ಅಲ್ಲಿಲ್ಲ. ಅವ್ರ ಅವೇರ್ನೆಸ್ ಅದಕ್ಕೆ ಇಲ್ಲೇ ಇಲ್ಲ, ಜಾಗೃತಿ ಅನ್ನೋದು ಇಲ್ಲೇ ಇಲ್ಲ. ಈ ನಮ್ಮ ಗಡಿ ಭಾಗದೊಳಗೆ ಅವಶ್ಯಕತೆ ಬಹಳ ಅದ. ಅಂದ್ರೆ ಅವರು ಅಷ್ಟೇ ಪ್ರಬಲರಾಗಿದ್ರು, ಈಗ ಅವರಿಗೆ ತಿಳುವಳಿಕೆ ಬಂದದ ಅಂತ ಒಳ್ಳೆ ಉತ್ತರ ಕೊಡೋಣ. ನಮಗಿದನ್ನ ನಮ್ಮ ಭಾಷೆ ನಮ್ಮ ಜೊತೆಗೆ ಇದನ್ನ ಗೌರವಿಸ್ಬೇಕು, ನಾವಿದನ್ನ ಪ್ರೀತಿಸ್ಬೇಕು. ಈ ಬುದ್ಧಿ ಅವರೊಳಗೂ ಹೆಚ್ಚಾಗಿದ್ದು ನಾ ಕಂಡಿನಿದ್ರೆ ಇಲ್ಲ. ಕೆಲವೊಂದು ಮರಾಠಿಗರಲ್ಲಿ ನಮ್ಮ ಬಹಳಷ್ಟು ಗೆಳೆಯರ್ ಅದಾರ ಇದ್ದಾರಲ್ಲ, ಅವ್ರನ್ನ ತಿಳಿಸಿ ಹೇಳ್ತೀವಿ. 2-3 ತಲೆಮಾರುಗಳು ಕನ್ನಡ ಹೋರಾಟ ಒಳಗ ನೀವು ಹೋಗ್ಬಿಟ್ರ, ಒಂದು ನೀವು ಮಿಲಿಟರಿ ಹೋಗ್ಬೇಕು, ಮರಾಠಿ ಯುವಕರು ಮಿಲಿಟರಿ ಹೋಗ್ಬೇಕು, ಇಲ್ಲ ಮುಂಬೈ ಪುನಃ ಕೆಲ್ಸಕ್ಕೆ ಹೋಗ್ಬೇಕು. ಇಲ್ಲೇ ಇದ್ರಂತಂದ್ರ ಒಂದು ಗೌಂಡಿ ಕೆಲ್ಸನ ಸೆಂಟ್ರಿಂಗ್ ಕೆಲ್ಸನ ಮಾಡ್ಬೇಕು. ನಾವು ಬಹಳಷ್ಟು ಕಡೆ ಇದನ್ನ ಹೇಳ್ತೇನೆ. ಅವ್ರಿಗೆ ಹೋದಾಗ ಬಹಳಷ್ಟು ಮರಾಠಿಗರು, ಮರಾಠ ಸಮುದಾಯದವ್ರು ನಮ್ ಪರಿಚಯ, ಅವರು ಮನೆಗೆ ಊಟಕ್ಕೆ ಹೋಗಿದೀವಿ, ಎಲ್ಲಾ ಮಾಡಿದೀವಿ. ಈಗ ಒಬ್ಬ LLB ಓದಂತ ವಿದ್ಯಾರ್ಥಿ ಅವ್ ಲಾಯರ್ ಅಟ್ಟೆ ಆಗ್ಬೋದು. ಅದೇ ಕನ್ನಡ ಕಲ್ಕೊಂಡಿದ್ದಂತಂದ್ರ ಅವ್ APP ಆಗ್ಬೋದು, PP ಆಗ್ಬೋದು, ಜಡ್ಜ್ ಆಗ್ಬೋದು.
ಮೊನ್ನೆ ಖಾನಾಪುರ ತಾಲೂಕಿಗೆ ಒಂದ್ ಕಳೆದ 2 ವರ್ಷದಿಂದ ಖಾನಾಪುರ ತಾಲೂಕಿನೊಳಗ ಅಂಗನವಾಡಿ ಸಹಾಯಕರಿಗೆ ಕಾರ್ಯಕರ್ತರಿಗೆ ಬಡ್ತಿ ಹೊಂದಿ ಸೂಪರ್ವೈಸರ್ ಮೇಲ್ವಿಚಾರಕರಾಗಿ ಬಿಡ್ತಾರ. ಮೇಲ್ವಿಚಾರಕರು ಹಾಕಾರು, ಆದ್ರೆ ಅವ್ರಿಗೆ ಕನ್ನಡ ಪರೀಕ್ಷೆ ಇದ್ದಿರ್ತಾರೆ. ಕನ್ನಡ ಯಾರಿಗೂ ಬರೋದಿಲ್ಲ, ಅವ್ರಿಗೆ 35 ಜನಕ್ಕ ಕನ್ನಡ ಯಾರಿಗೂ ಬರೋದಿಲ್ಲ. ಅವ್ರಿಗೆ ಕನ್ನಡ ಕಲಿಸಿ ಮತ್ತ ಅವ್ರಿಗೆ ಆ ಪರೀಕ್ಷೆಯಲ್ಲಿ ಪಾಸ್ ಮಾಡಿಸಿ 35 ಮೇಲ್ವಿಚಾರಕರ ಹುದ್ದೆಯನ್ನ ಮರಾಠಿಗರಿಗೆ ತಗೋಂತ ಮಾಡಿದೀವಿ. ಮೊನ್ನೆ ಕೂಡ ಒಬ್ಬ ಸುತ್ತಿ ಪಾಟೀಲ್ ಅನ್ನೋ ಕಂಗಾಳಿ ಹುಡುಗಿ ಮುಂಬೈಯಲ್ಲಿ ಇದ್ರು ಕೂಡ ಕನ್ನಡ ಕಲಿತು ಕನ್ನಡದಾಗ ಪರೀಕ್ಷೆ ಬರೆದು ಬೆಂಗಳೂರಿನೊಳಗ PSI ಹುದ್ದೆ ನೌಕರಿ ಮಾಡಕತ್ತಾಳ. ಆಕಿನೂ ಕೂಡ ನಾವು ಅಭಿನಂದಿಸ್ತೀವಿ. ಹಂಗ ಎಲ್ಲರೂ ಮರಾಠಿ ಭಾಷಿಕರು ಮುಂದೆ ಬರ್ಬೇಕು. ಹೌದು, ಸತ್ಯವಾದ ವಿಷಯ. ಇವಾಗ ಕಾರ್ಯಕ್ರಮ ಮುಗಿಸೋ ಹೊತ್ತು ಬಂತು, ಎಲ್ಲ ಆತು. ಇವಾಗ ಇದೇ ರೀತಿ ನೀವು ಉತ್ತರೋತ್ತರಾಗಿ ಬೆಳೀರಿ. ಕನ್ನಡ ಭಾಷೆ ಬೆಳಿಬೇಕಾದ್ರೆ, ಸಂರಕ್ಷಣೆ ಆಗ್ಬೇಕಾದ್ರೆ, ಅದಕ್ಕೊಂದು ಗೌರವ ಸಿಗಬೇಕಾದ್ರೆ ನಿಮ್ಮಂತ ಹೋರಾಟಗಾರರು ಬೇಕೇ ಬೇಕಿದ್ರೆ. ಒಂದು ಎಚ್ಚರದ ಗಂಟೆ ಅಂತ ಹೇಳ್ತೀವ ನಾವು. ನೋಡಿದ್ಕೊಳ್ಳೆ ನಮಗೂ ಒಂದು ಖುಷಿ ಆಗ್ತದೆ. ನಮ್ಮ ಕನ್ನಡ ಉಳಿತದ, ನಮ್ಮ ಕನ್ನಡ ಬೆಳೀತದ ಅಂತ ಹೇಳಿದ್ರೆ ಕಾವಲು ಸಮಿತಿ ಅಂತ ಹೇಳ್ತೀವಲ್ಲ, ಕಾವಲುಗಾರ ಅಂತ ಹೇಳ್ತೀವಿ ನಾವು. ಅದರ ಅವಶ್ಯಕತೆ ಬೆಳಗಾವಿಗದ. ಯಾಕಂದ್ರೆ ಇದು ಮಹಾರಾಷ್ಟ್ರ ಬಾರ್ಡರ್ ಸುತ್ತಲೆಲ್ಲ ಹೊಂದ್ಕೊಂಡ್ಬಿಟ್ಟದ. ಅವ್ರು ಚಂದ ಇರ್ಲಿ, ಈ ಕಡೆ ನಾವು ಚಂದ ಇರೋಣ. ಒಟ್ಟಾರೆ ಏನದಲ್ಲ, ಈಗ ನಾವು ಮರಾಠಿ ಭಾಷೆಯನ್ನ ಪ್ರೀತಿಸೋಣ, ಗೌರವಿಸೋಣ, ಜನರನ್ನು. ಅದು ನಮಗೊಂದು ಬದುಕಿನ ಅಂಗದ. ಅದು ಅವ್ರನ್ನ ಬಿಟ್ಟು ಇರ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಇದ್ರೆ ನಮಗೂ ಅವರಿದ್ದಾರೆ, ನಮಗೆ ಅವರಿದ್ದಾರೆ, ಅವ್ರಿಗೆ ನಾವಿದ್ದೀವಿ. ಹಿಂಗೆ ಒಂದೇನದಲ್ಲ, ಒಂದು ಸುಯೋಗದಿಂದ ಬಾಳಿ ಬದುಕೋಣ ಅಂತ ಹೇಳ್ತೀವಿ. ಇವಾಗ ಅಂಕದ ಪರದೆ ಜಾರಿದ ಮೇಲೆ ನಾಟಕವೇನು ಉಳಿದುವುದು ಅಂತೀವಿ ನಾವು. ಹಂಗ ಮಾತಿನೊಳಗೆ ಶೇಷ ಉಳಿತದಿದ್ರೆ. ಆಮೇಲೆ ನಮ್ದು ಜಾನಪದ ಜಗತ್ತಿನ ಅರಸಿ ಹೇಳ್ತಾಳೆ, ಮುಗ್ದಾವ ನಮ್ಮ ಜೋಳ ಉಳ್ದಾವ ನಮ್ಮ ಹಾಡ ಅಂತ ಹೇಳಿದಾರೆ. ಅವು ಇಬ್ರು ಬಯಸ್ಲಿಕ್ಕೆ ಕೂತೀವಿ, ಜೋಳ ಮುಗಿತಾವ, ಹಾಡು ಉಳಿತಾವ. ಹಂಗ ಮಹಾದೇವ ತೆಳವಾರ ಅವ್ರ ಮಾತುಗಳು, ಡಾಕ್ಟರ್ ಸಿಂಗೇಶ್ವರ ಮಾತುಗಳು, ಹೊಸ ಮಾತುಗಳನ್ನು ಮತ್ತು ಮುಂದಿನ ಒಂದು ಕಾರ್ಯಕ್ರಮ ನಿಮ್ಮನ್ನು ಕರೆಸ್ತೀವಿ, ಮತ್ತೆ ಮಾತಾಡೋಣ ಅಂತ ಈ ಕಾರ್ಯಕ್ರಮ ವಿದಾಯ ಹೇಳ್ತೀನಿ. ಅದ್ಭುತವಾದಂತ ಕನ್ನಡ ಬೆಳವಣಿಗೆಗೆ ಕನ್ನಡದ ಆರತಿಯನ್ನು ಎತ್ತಿ ಬೆಳಗೋಣ ಅಂತಿದ್ರೆ. ಇದೇ ರೀತಿ ನೀವು ಕನ್ನಡ ತಾಯಿ ಸೇವೆ ಮಾಡ್ಲಿ, ನಿಮಗೂ ಆಯುಷ್ಯ ಆರೋಗ್ಯ ಕೊಡ್ಲಿ, ನೀವು ಜನರನ್ನ ಬೆಳೆಸ್ರಿ, ಈಗಿನ ಯುವಕರನ್ನ ಬೆಳೆಸ್ರಿ. ಈ ರೀತಿ ಮಾತುಗಳನ್ನು ಹೇಳಿ ನಾನು ಇವತ್ತು ಕಾರ್ಯಕ್ರಮ ಮುಗಿಸ್ತೀನಿ, ವಿದಾಯ ಹೇಳ್ತೀನಿ. ಧನ್ಯವಾದ. ನಮ್ಮನ್ನ ಇಲ್ಲಿ ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಕರೆದು ಡಾಕ್ಟರ್ ಶ್ರೀರಂಗ ಜೋಶಿ ಅವರು ನಮ್ಮನ್ನ ಇಲ್ಲಿ ಪ್ರಶ್ನೆಗಳನ್ನ ಕೇಳಿ ನಮ್ಮ ಒಂದು ಬದುಕಿನ ಘಟನೆಗಳನ್ನ, ಹೋರಾಟದ ಘಟನೆಗಳನ್ನ ತಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ನಮ್ಮೂರ ಬಾನುಲಿ ಕೇಂದ್ರ ತಮ್ಮೆಲ್ಲರಿಗೂ ಕೂಡ ನನ್ನ ಹಾಗೂ ನಮ್ಮ ಸಂಘಟನೆ ಪರವಾಗಿ ಧನ್ಯವಾದ.